ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ KS ಮತ್ತು PSI ತರಬೇತಿ ಸಂಸ್ಥೆ ಧಾರವಾಡ. ನಿಮಗೆಲ್ಲರಿಗೂ ಈ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ತರಗತಿಯನ್ನು ಆರಂಭಿಸೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಅದರ ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ನಾವಿನ್ ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲಾ ವಿಡಿಯೋಗಳನ್ನು ನೀವು ನೋಡಬಹುದು ಅಂತ ಹೇಳ್ತಾ ನಾವು ಇವತ್ತಿನ ಒಂದು ಹೊಸ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಆತ್ಮೀಯ ವೀಕ್ಷಕರೇ, ನಾವು ಇಲ್ಲಿವರೆಗೆ ದೆಹಲಿ ಸುಲ್ತಾನರು ಅಂತ ಒಂದು ದೊಡ್ಡ ಸಾಮ್ರಾಜ್ಯದ ಬಗ್ಗೆ ಸುಮಾರು 6 ಗಂಟೆಗಳ ಕಾಲ ಓದಿದ್ವಿ. ನಾನು ಇಲ್ಲಿ ಇನ್ನೂವರೆಗೆ ಅಲ್ಲಿ ಸಾಹಿತ್ಯದ ಬಗ್ಗೆ ಸ್ವಲ್ಪ ಹೇಳಬೇಕಾಗಿದೆ. ಅದನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಲೈವ್ ತರಗತಿ ಮಾಡಲ್ಲ, ಅಪ್ಲೋಡ್ ಮಾಡ್ತೀನಿ ವಿಡಿಯೋವನ್ನ. ಅದಲ್ಲದೆ ಆ ದೆಹಲಿ ಸುಲ್ತಾನರ ಸಾಮ್ರಾಜ್ಯವು ಅವನತಿ ಹೊಂದಿದ ನಂತರ ಭಾರತದಲ್ಲಿ ಮುನ್ನೆಲೆಗೆ ಬಂದಂತ ಮತ್ತೊಂದು ಸಾಮ್ರಾಜ್ಯ ಮೊಘಲ ಸಾಮ್ರಾಜ್ಯ ಅಂತೇಳಿ ಇವತ್ತಿನ ತರಗತಿ ಒಳಗೆ ನಾವು ಮೊಘಲ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ. ಈ ಮೊಘಲ ಸಾಮ್ರಾಜ್ಯ ಕ್ರಿಸ್ತಶಕ 1526ರಿಂದ 1857ರವರೆಗೆ ಆಡಳಿತವನ್ನು ಮಾಡುತ್ತದೆ. 15 ಜನ ಸುಲ್ತಾನರು ಬಾದ್ಶಾಗಳು ಈ ಮೊಘಲ ಸಾಮ್ರಾಜ್ಯದಲ್ಲಿ ಆಡಳಿತವನ್ನ ಮಾಡ್ತಾರೆ. ನಾವೀಗ ನೋಡೋಣ ಮೊಘಲ ಸಾಮ್ರಾಜ್ಯ ಅಂತ ಹೇಳಿ. ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ನಾವು KPSC ಆಗಿರ್ಬೋದು, UPSC ಆಗಿರ್ಬೋದು, FDA, SDA, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, PC, ಗ್ರೂಪ್ C ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ, ಅಷ್ಟೇ ಅಲ್ಲದೆ ನೆಟ್, ಸೆಟ್, CET, B.Ed, TET ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಒಂದು ಟಾಪಿಕ್ ಇದು ಮೊಘಲ ಸಾಮ್ರಾಜ್ಯ ಅಂತೇಳಿ. ಬಹಳ ಜನ ಅಂದ್ಕೊಳ್ತಿರ್ತಾರೆ ದೆಹಲಿ ಸುಲ್ತಾನರು ಮತ್ತು ಮೊಘಲರು ಬಹಳ ಟಫ್ ಇದೆ, ಓದಿದ್ರೆ ನೆನಪುಳಿಯಲ್ಲ ಅಂತೇಳಿ. ಏನಿಲ್ಲ, ನಾವು ಮಾಡಿರ್ತಕ್ಕಂಥ ತರಗತಿಗಳನ್ನ ಒಮ್ಮೆ ನೀವು ನೀಟಾಗಿ ಕೇಳಿದ್ರಿ ಅಂತಂದ್ರೆ ಅದು ಎಷ್ಟೇ ಟಫ್ ಇದ್ರೂ ಸಹಿತ ನಿಮ್ಗೆ ನೆನಪಿಡುತ್ತದ. ಆದ್ರೆ ನೀವು ಮನಸ್ಸಿಟ್ಟು ಲಕ್ಷ್ಯವಿಟ್ಟು ನೀವು ನೋಡಬೇಕು, ನೋಡಿ ಅದರ ಜೊತೆಗೆ ಆ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬೇಕು. ಈಗ ನಾವು ನೋಡೋಣ ಈ ಒಂದು ಸಾಮ್ರಾಜ್ಯ. ಜಗತ್ತು ಕಂಡಂತ 2 ಜನ ಕ್ರೂರ ದಾಳಿಕೋರರು ಬರ್ತಾರೆ. ಮಂಗೋಲಿಯಾದ ಚಂಗಿಸ್ ಖಾನ್, ಅಫಘಾನಿಸ್ತಾನದ ತೈಮೂರ್ ಅಂತ ಹೇಳಿ. ಆ ತೈಮೂರನಿಗೊಬ್ಬ ಮಗ ಇದ್ದ ಶಾರುಖ್ ಖಾನ್ ನ ಮಗ ಅಸಫ್ ಖಾನ್ ನ ಮಗ ಉಮರ್ ಶೇಖ್ ಮಿರ್ಜಾ ಅಂತ ಇರ್ತಾನೆ. ಉಮರ್ ಶೇಖ್ ಮಿರ್ಜಾ, ಶಾರ್ಟ್ ಆಗಿ ನೆನ್ಪಿಟ್ಕೋಬಹುದು ಶೇಖ್ ಮಿರ್ಜಾ ಅಂತೇಳಿ. ಉಮರ್ ಶೇಖ್ ಮಿರ್ಜಾ ಅಥವಾ ಶೇಖ್ ಮಿರ್ಜಾ ಅಂತ ಇರ್ತಾನೆ. ಇನ್ನ ಚೆಂಗಿಸ್ ಖಾನನ ಮರಿಮೊಮ್ಮಗಳು ಕುತ್ಲುಗ್ ನಿಗಾರ್ ಅಂತೇಳಿ. ಕುತ್ಲುಗ್ ನಿಗಾರ್ ಖಾನು ಬೇಗಂ ಅಂತ ಇರ್ತದ, ಜಸ್ಟ್ ನಾವು ಕುತ್ಲುಗ್ ನಿಗಾರ್ ಅಂತ ನೆನ್ಪಿಟ್ಕೊಳ್ಳೋಣ. ಕುತ್ಲುಗ್ ನಿಗಾರ್ ಇವಳು ಚೆಂಗಿಸ್ ಖಾನನ ಮರಿಮೊಮ್ಮಗಳು. ಇವಳು ಕುತ್ಲುಗ್ ನಿಗಾರಳನ್ನ ಶೇಖ್ ಮಿರ್ಜಾನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಇವರ ದಾಂಪತ್ಯಕ್ಕೆ ಕ್ರಿಸ್ತಶಕ 1483 ಫೆಬ್ರವರಿ ತಿಂಗಳ 14ನೇ ತಾರೀಕಿಗೆ ಇಂದಿನ ಅಫಘಾನಿಸ್ತಾನದ ಫರ್ಗಾನ ಎಂಬಲ್ಲಿ ಒಬ್ಬ ಮಗ ಜನಿಸ್ತಾನೆ. ಇವರ ದಾಂಪತ್ಯಕ್ಕೆ ಆತನಿಗೆ ಜೈರುದ್ದೀನ್ ಮಹಮ್ಮದ್ ಅಂತ ಹೆಸರಿಟ್ರು. ಹೆಸರಿಡ್ತಾರೆ. ಆ ಜೈರುದ್ದೀನ್ ಮಹಮ್ಮದನಿಗೆ ಪ್ರೀತಿಯಿಂದ ಬಾಬರ್ ಎಂದು ಕರೆಯಲಾಯಿತು. ಬಾಬರ್ ಎಂದರೆ ಟರ್ಕಿಶ್ ಭಾಷೆ ಒಳಗ ಹುಲಿ ಅಂತ ಅರ್ಥ. ಈತ ಚಿಕ್ಕಂದಿನಿಂದಲೂ ತನ್ನ ತಂದೆ ಉಮರ್ ಶೇಖ್ ಮಿರ್ಜಾನ ಜೊತೆಗೆ ಸೇರಿ ಕುದುರೆ ಸವಾರಿಯನ್ನು ಕಲಿತಿದ್ದ, ಕತ್ತಿವರ್ಷೆಯನ್ನು ಕಲಿತಿದ್ದ. ಆದ್ರೆ ದುರಾದೃಷ್ಟ ಕ್ರಿಸ್ತಶಕ 1494 ಅವಾಗಿನ್ನು ಈ ಬಾಬರ್ನಿಗೆ 12 ವರ್ಷ ವಯಸ್ಸು. 11 ಮುಗಿದು 12ನೇ ವರ್ಷ ಸ್ಟಾರ್ಟ್ ಆಗಿತ್ತು. ಆ 12ನೇ ವಯಸ್ಸಿನಲ್ಲಿ ಇರಬೇಕಾದ್ರೆ ಅವರ ತಂದೆ ನಿಧನ ಹೊಂದಿದಾಗ ಈ ಬಾಬರನು ಆ ಫರ್ಗಾನ ಪ್ರದೇಶಕ್ಕೆ ರಾಜನಾದ 12ನೇ ವಯಸ್ಸಿನಲ್ಲಿ ರಾಜನಾಗಿ ಕೆಲ ವರ್ಷಗಳ ಕಾಲ ಆಡಳಿತವನ್ನ ಮಾಡಿದಂತ ಆತನಿಗೆ ಅಫಘಾನಿಸ್ತಾನದ ಸಮರಕಂಡ ಎಂಬ ಪ್ರದೇಶವನ್ನ ಗೆಲ್ಲುವ ಆಸೆ ಇತ್ತು. ನೆನಪಿರಲಿ, ಅಫಘಾನಿಸ್ತಾನದ ಸಮರಕಂಡವನ್ನ ಗೆಲ್ಲಬೇಕಂತ ಆಸೆ ಇತ್ತು. ಆ ಆಸೆಯೊಂದಿಗೆ ಹೋಗಿ ಆ ಸಮರಕಂಡ ಎಂಬ ಪ್ರದೇಶದ ಮೇಲೆ ದಾಳಿ ಮಾಡಿದ. ಸಮರಕಂಡವನ್ನ ಕೇವಲ 100 ದಿನಗಳ ಕಾಲ ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಸಮರಕಂಡವನ್ನ ಆತ ಆಳೋದಕ್ಕೆ ಪ್ರಯತ್ನಿಸಿದ ಅಂತಂದ್ರೆ, ಸಮರಕಂಡ ಎನ್ನುವುದು ತೈಮೂರ್ ಅಂತ ಏನ್ ದಾಳಿಕೋರ ಇದ್ನೋ ಈತನ ಮುತ್ತಾತ ಆ ತೈಮೂರ್ನ ರಾಜಧಾನಿಯಾಗಿತ್ತು. ಅದಕ್ಕೆ ಅದರ ಮೇಲೆ ಆಸೆ ಇಟ್ಕೊಂಡಿದ್ದ ಸಮರಕಂಡವನ್ನ ಗೆದ್ದು ಕೇವಲ 100 ದಿನಗಳ ಕಾಲ ಆಡಳಿತ ನಡೆಸಿದ ಬಾಬರ್. ಅಲ್ಲಿಯೇ ಆತನಿಗೆ ತೀವ್ರವಾದ ಅನಾರೋಗ್ಯದಿಂದಾಗಿ ಹಾಸಿಗೆ ಹಿಡಿದು ಬಿಡ್ತಾನೆ. ಸುಮಾರು 3 ತಿಂಗಳ ಕಾಲ ಅನಾರೋಗ್ಯದಿಂದ ಈತನಿಗೆ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಮಯದಲ್ಲಿ ಈತನ ಕಂಡ್ರೆ ಆಗಲಾರದಂತ ಕೆಲವು ಜನ ಕುತಂತ್ರಿಗಳು ಬಾಬರ್ ಸತ್ತ ಅಂತ ಸುದ್ದಿಯನ್ನು ಹಬ್ಬಿಸಿದರು. ಆಗ ಬಾಬರ್ನ ಸೈನ್ಯದ ಶಕ್ತಿ ಕಡಿಮೆ ಆಯಿತು. ಸೈನ್ಯದ ಶಕ್ತಿಯು ಕಡಿಮೆ ಆದಾಗ ಅವರೆಲ್ಲರೂ ಬಂದು ಈ ಸಮರಕಂಡವನ್ನ ಗೆದ್ಕೊಂಡ್ರು. ಜೊತೆಗೆ ಬಾಬರ್ನ ರಾಜ್ಯವಾಗಿರೋ ಫರ್ಗಾನವನ್ನ ಗೆದ್ಕೊಂಡ್ರು. ಬಾಬರ್ನ ಪರಿಸ್ಥಿತಿ ಅತಂತ್ರವಾಯಿತು. ಇತ್ತ ತನ್ನ ರಾಜ್ಯನೂ ಇಲ್ಲ, ಇತ್ತ ಸಮರಕಂಡನೂ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗ ಆತ ಸುತ್ತಾಡಿ ಮತ್ತೆ ಸೈನ್ಯವನ್ನ ಕಟ್ತಾನೆ. ಮತ್ತೆ ಸೈನ್ಯವನ್ನ ಕಟ್ಟಿ ಕ್ರಿಸ್ತ ಶಕ 1497
ಮತ್ತೊಮ್ಮೆ ಸಮರಕಂಡ ಪ್ರದೇಶವನ್ನ ಗೆದ್ದ. ಸಮರಕಂಡವನ್ನ ಗೆದ್ದ, ಫರ್ಗಾಣವನ್ನ ಗೆದ್ದ. ಫರ್ಗಾಣ ಎಂಬ ಪ್ರದೇಶ, ಅದಕ್ಕೆ ಇನ್ನೊಂದು ಹೆಸರು ಅಂದಿಜಾನ್ ಅಂತ ಕೂಡ ಕರೆತಿರುತ್ತಾರೆ. ಫರ್ಗಾಣದ ಇನ್ನೊಂದು ಹೆಸರು ಅಂದಿಜಾನ್. ಆ ಅಂದಿಜಾನ್ ಪ್ರದೇಶವನ್ನ ಗೆದ್ದುಕೊಂಡು ರಾಜನಾಗಿ ಆಡಳಿತ ಮಾಡೋದಕ್ಕೆ ಆರಂಭಿಸ್ತಾನೆ. ಅಲ್ಲಿ ಆತನು ಆಡಳಿತ ಮಾಡುವ ಸಮಯದಲ್ಲಿ ಈ ಕಡೆ ನಮ್ಮ ಭಾರತದೊಳಗ ಲೋಧಿ ಸಂತತಿಯ ಆಡಳಿತ ನಡೀತಿರುತ್ತದೆ. ಲೋಧಿ ಸಂತತಿ ಆಡಳಿತ ನಡೆದಿತ್ತು. ಆ ಕಡೆಗೆ ಬಾಬರ್ನ ಆಡಳಿತ ಮಾಡ್ತಿದ್ದ, ಈ ಕಡೆಗೆ ಭಾರತದೊಳಗೆ ಲೋಧಿ ಸಂತತಿ ಆಡಳಿತ ನಡೆದಿತ್ತು. ಲೇನ್ ಪೋಲ್ ಎಂಬ ಇತಿಹಾಸಕಾರ ಒಂದ್ ಕಡೆ ಹೇಳ್ತಾನೆ, ಪರ್ಗಾಣದ ಯುವರಾಜನು ತನ್ನ ಗುರಿಯನ್ನು ಈಡೇರಿಸಿಕೊಳ್ಳಲು ಎಷ್ಟು ಕಷ್ಟಪಟ್ಟನೋ ಅಷ್ಟು ಕಷ್ಟವನ್ನ ಜಗತ್ತಿನ ಇನ್ಯಾವುದೇ ಯುವರಾಜ ಪಡಲಿಲ್ಲ ಅಂತೇಳಿ. ಯಾಕಂದ್ರೆ ಆತ 12ನೇ ವಯಸ್ಸಿಗೆ ರಾಜನಾಗಬೇಕಾಗ್ಯದ. ಸಮರಕಂಡವನ್ನ ಗೆದ್ದ ನಂತರ ಕುತಂತ್ರಕ್ಕೆ ಬಲಿಯಾಗಿ ರಾಜ್ಯವನ್ನ ಕಳ್ಕೊಳ್ಬೇಕಾಗ್ಯದ. ಅದಕ್ಕೆ ಹೇಳೋದು, ಯೋಗ್ಯತೆ ಅನ್ನೋದಿದ್ರು ಯೋಗ ಒಂದಲ್ಲ ಒಂದಿನ ಬರ್ತದೆ. ಯೋಗ್ಯತೆ ಇಲ್ಲದೆ ಬಂದಂತ ಯೋಗ ಕ್ಷಣಿಕ. ಅವನಿಗೆ ರಾಜನಾಗುವ ಯೋಗ್ಯತೆ ಇತ್ತು. ಆ ಯೋಗ್ಯತೆ ಇತ್ತು ಅನ್ನೋ ಕಾರಣಕ್ಕಾಗಿ ಮತ್ತೆ ರಾಜ್ಯವನ್ನ ಗೆದ್ದುಕೊಂಡು ಈತ ಆಡಳಿತವನ್ನ ಮಾಡ್ತಾನೆ. ಈತನು ಈ ಅಫಘಾನಿಸ್ತಾನದ ಸಮರಕಂಡ ಮತ್ತು ಫರ್ಗಾನ ಎಂಬ 2 ಪ್ರದೇಶಗಳನ್ನ ಆಡಳಿತ ನಡೆಸುವ ಸಮಯದಲ್ಲಿ ಈ ಕಡೆಗೆ ಭಾರತದಲ್ಲಿ ಲೋಧಿ ಸಂತತಿ ಆಡಳಿತ ಇತ್ತು ಅಂತ ಹೇಳಿದ್ರೆ ಕೊನೆಗೊಬ್ಬ ಇಬ್ರಾಹಿಂ ಲೋಧಿ ಅಂತ ಬರ್ತಾನೆ. ಆ ಇಬ್ರಾಹಿಂ ಲೋಧಿಯು ದೆಹಲಿಯ ಸುಲ್ತಾನನಾಗಿದ್ದಾಗ ಕತಾಲಿ ಕದನದಲ್ಲಿ ರಾಣಾ ಸಂಗನ ಒಂದು ಎಡಕಿವಿ ಮತ್ತು ಎಡಗೈಯನ್ನ ಕತ್ತರಿಸಿದ. ಅಷ್ಟೇ ಅಲ್ಲದೆ ಇಬ್ರಾಹಿಂ ಲೋಧಿಯ ಚಿಕ್ಕಪ್ಪನಾಗಿದ್ದಂತ, ಆ ಜೊತೆಗೆ ಅವನು ರಾಜ್ಯಪಾಲನೂ ಆಗಿದ್ದ ದೌಲತ್ ಖಾನ್ ಅಥವಾ ಅಲಂ ಖಾನ್ ಲೋಧಿ ಅಂತೇಳಿ. ದೌಲತ್ ಖಾನ್ ಅಥವಾ ಅಲಂ ಖಾನ್ ಲೋಧಿ. ರಾಣಾ ಸಂಗ ಮತ್ತು ಈ ಅಲಂ ಖಾನ್ ಲೋಧಿ ಇಬ್ಬರು ಜನ, ರಾಣಾ ಸಂಗ ಮತ್ತು ಅಲಂ ಖಾನ್ ಲೋಧಿ ಇಬ್ಬರು ಜನ ಈ ದಾಳಿಕೋರನಾಗಿದ್ದಂತ ಬಾಬರನನ್ನು ಭಾರತಕ್ಕೆ ಆಹ್ವಾನಿಸ್ತಾರೆ. ಹೇಗಾದ್ರೂ ಮಾಡಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಬೇಕಂತೇಳಿ ಬಾಬರ್ನನ್ನ ಭಾರತಕ್ಕೆ ಆಹ್ವಾನಿಸಿದರು. ಆದರೆ ಅವನು ಸದ್ಯಕ್ಕೆ ಭಾರತಕ್ಕೆ ಬರಲಿಲ್ಲ. ಅಫಘಾನಿಸ್ತಾನದ ಟ್ರಾನ್ಸಾಕ್ಷಿಯಾ ಅಂತ ಪ್ರದೇಶದಲ್ಲಿ ಆತ ಆಡಳಿತ ಮಾಡುವ ಸಮಯದೊಳಗ 111 ವರ್ಷದ ಮುದುಕಿಯೊಬ್ಬಳು ಭೇಟಿಯಾಗುತ್ತಾಳೆ ಬಾಬರ್ನಿಗೆ. ಆ 111 ವರ್ಷದ ಮುದುಕಿ ಬಾಬರ್ನಿಗೆ ಈತನ ಮುತ್ತಾತನಾಗಿರುವ ತೈಮೂರನು ದೆಹಲಿ ಮೇಲೆ ದಾಳಿ ಮಾಡಿದ್ದ, 100,000 ಜನ ಹಿಂದೂಗಳನ್ನ ಹತ್ಯೆ ಮಾಡಿದ್ದ, ಅಪಾರವಾದ ಸಂಪತ್ತಿನೊಂದಿಗೆ ಮರಳಿ ತನ್ನ ರಾಜ್ಯಕ್ಕೆ ಸಮರಕಂಡಕ್ಕೆ ಬಂದಿದ್ದ ಅಂತೇಳಿ ಅತಿ ವರ್ಣರಂಜಿತವಾದ ಕಥೆಗಳನ್ನು ಹೇಳಿದರು. ಯಾವಾಗ 111 ವರ್ಷದ ಮುದುಕಿಯಿಂದ ವರ್ಣರಂಜಿತವಾದ ಕಥೆಗಳನ್ನು ಕೇಳಿದ್ನೋ ಬಾಬರ್, ಅವಾಗ ಆತನು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಮುಂದೆ ಬರ್ತಾನೆ. ಆತ ಮೊದಲು ದಾಳಿ ಮಾಡಿದ್ದು 1519ರಲ್ಲಿ. 1519ರಲ್ಲಿ ಒಮ್ಮೆ, ಅದೇ ವರ್ಷ ಇನ್ನೊಮ್ಮೆ ದಾಳಿ ಮಾಡಿದ. 1520 ದಾಳಿ ಮಾಡ್ತಾನೆ, 1521 ದಾಳಿ ಮಾಡ್ತಾನೆ, 1524 ದಾಳಿ ಮಾಡ್ತಾನೆ. ಒಟ್ಟು ಮೊದಲು 5 ಬಾರಿ ದಾಳಿ ಮಾಡಿದ ಅವನು. ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ವಿ ಬಾಬರ್ನು ಭಾರತಕ್ಕೆ ಬಂದು ದಾಳಿ ಮಾಡಿದ್ದು 1526 ಅಂತೇಳಿ. ಆದರೆ ಬಾಬರನು 1526ಕ್ಕಿಂತ ಮೊದಲು ಭಾರತದ ಮೇಲೆ ದಾಳಿ ಮಾಡಿದ್ದು ಸುಮಾರು 5 ಬಾರಿ. ಆದ್ರೆ 1524ರೊಳಗ ಬಾಬರ್ನು ಲಾಹೋರ್ವರೆಗೆ ಬರ್ತಾನೆ. ಲಾಹೋರ್ವರೆಗೆ ಬಂದ ಈ ಇಬ್ರಾಹಿಂ ಲೋಧಿಯು ಆತನಿಗೆ ಎದುರು ನಿಂತ್ಕೊಂಡ ಯುದ್ಧಕ್ಕೆ. ಆದರೆ ಇಬ್ರಾಹಿಂ ಲೋಧಿಯ ಸೈನ್ಯದ ಎದುರು ನಿಲ್ಲೋದಕ್ಕೆ ಬಾಬರ್ನಿಗೆ ಸಾಧ್ಯ ಆಗದೆ ಬಾಬರ್ನು ಸೋತು ಮರಳಿ ತನ್ನ ದೇಶಕ್ಕೆ ಹೋದವನು. ಮತ್ತೆ ಬಂದದ್ದು ಯಾವಾಗ ಅಂತಂದ್ರ ಕ್ರಿಸ್ತ ಶಕ 1526ರ ಏಪ್ರಿಲ್ ತಿಂಗಳಲ್ಲಿ ಬರ್ತಾನೆ. 1526ರ ಏಪ್ರಿಲ್ ತಿಂಗಳಲ್ಲಿ ಬಂದ. 1526 ಏಪ್ರಿಲ್ ತಿಂಗಳಿಗೆ ಬಂದಂತ ಆತನು ಈ ಇಬ್ರಾಹಿಂ ಲೋಧಿಯ ಜೊತೆಗೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಹಿಂದೊಮ್ಮೆ ಇಬ್ರಾಹಿಂ ಲೋಧಿಯಿಂದ ಸೋಲನುಭವಿಸಿದ್ದ ಬಾಬರನು ಅದೇ ಸೇಡಿನೊಂದಿಗೆ ಬಂದು ಆ ಇಬ್ರಾಹಿಂ ಲೋಧಿಯ ಮೇಲೆ ದಾಳಿಯನ್ನ ಕೈಗೊಳ್ಳುತ್ತಾನೆ. ಈ ದಾಳಿಗೆ ಪರೋಕ್ಷವಾಗಿ ರಾಣಾ ಸಂಗ ಮತ್ತು ಅಲಂ ಖಾನ್ ಲೋಧಿಯ ಬೆಂಬಲ ಇತ್ತು. ಆದರೆ ಅಪಾರವಾದ ಸೈನ್ಯವನ್ನು ಹೊಂದಿದ್ದವನು ಬಾಬರ್, ಅಪಾರವಾದ ಸೈನ್ಯ ಹೊಂದಿದ್ದವನು ಇಬ್ರಾಹಿಂ ಲೋಧಿ, ಸಣ್ಣ ಸೈನ್ಯವನ್ನು ಹೊಂದಿದ್ದವನು ಬಾಬರ್. ಇವರಿಬ್ರು ಯುದ್ಧಕ್ಕೆ ಸಿದ್ಧರಾದ್ರು. ಇವರಿಬ್ಬರ ನಡುವೆ ನಿನ್ನೆ ಕ್ಲಾಸ್ನಲ್ಲಿ ಕೂಡ ನಾನು ಹೇಳಿದ್ದೆ, ಹರಿಯಾಣದ ಪಾಣಿಪತ್ ಎಂಬ ಯುದ್ಧ ಭೂಮಿಯಲ್ಲಿ ಒಂದು ಯುದ್ಧ ನಡೆಯಿತು. ಅದನ್ನ ನಾವು ಪಾಣಿಪತ್ ಕದನ ಅಂತ ಕರಿತೀವಿ. ಕ್ರಿಸ್ತ ಶಕ 1526. ನಿಜವಾಗಿಯೂ ಅವರಿಬ್ಬರ ನಡುವೆ ಸಂಘರ್ಷ ಆರಂಭವಾಗಿದ್ದು 1526ರ ಏಪ್ರಿಲ್ 12ನೇ ತಾರೀಕಿಗೆ. ಅದು ಮುಕ್ತಾಯಗೊಂಡಿದ್ದು 1526 ಏಪ್ರಿಲ್ 21ಕ್ಕೆ. ಮೊದಲನೇ ಪಾಣಿಪತ್ ಕದನವು ಯಾವಾಗ ನಡೀತು ಅಂತ ಕೇಳಿದ್ರೆ 1526 ಏಪ್ರಿಲ್ 21 ಅಂತ ಹೇಳಬೇಕು. ಆತ್ಮೀಯ ವೀಕ್ಷಕರೇ, ನಾನು ಹೇಳಿದೆ ಅವಾಗಲಿ, ಬೃಹತ್ತಾದ ಸೈನ್ಯವನ್ನು ಹೊಂದಿದ್ದ ಇಬ್ರಾಹಿಂ ಲೋಧಿ, ಸಣ್ಣ ಸೈನ್ಯವನ್ನು ಹೊಂದಿದ್ದ ಬಾಬರ್. ಸುಮಾರು 8 ದಿನಗಳ ಕಾಲ ಇಬ್ರಾಹಿಂ ಲೋಧಿಯು ಬಾಬರ್ನನ್ನ ತನ್ನ ಸೈನ್ಯದ ಸಮೀಪನ ಬಿಟ್ಕೊಂಡಿಲ್ಲ. ಅಂತ ಒಂದು ದೊಡ್ಡ ಸೈನ್ಯ ಇತ್ತು ಇಬ್ರಾಹಿಂ ಲೋಧಿದು. ಆದ್ರೆ ಈ ಬಾಬರ್ನಿಗೆ ಒಂದು ಯುದ್ಧ ನೀತಿ ಗೊತ್ತಿತ್ತು. ಉಜ್ಜಯಿಗಿಯ ತಲಗಾಮ ಅಥವಾ ತುಲಗಾಮ ಅಂತ ಒಂದು ಯುದ್ಧ ನೀತಿ ಗೊತ್ತಿತ್ತು. ಈ ಯುದ್ಧ ನೀತಿಯನ್ನ ಈ ಒಂದು ಸಮಯದಲ್ಲಿ ಬಳಸ್ತಾನೆ. ಏನಿದು ಯುದ್ಧ ನೀತಿ ಅಂತಂದ್ರೆ, ಯುದ್ಧ ನಡೀತಿರ್ಬೇಕಾದ್ರೆ ಶತ್ರು ಸೈನಿಕರಿಗೆ ಗೊತ್ತಾಗ್ಲಾರ್ದ ಹಾಗೆ ತನ್ನ ಅರ್ಧ ಸೈನ್ಯವನ್ನ ಯುದ್ಧ ಭೂಮಿಯಿಂದ ಹಿಂತಗೊಂಡ್ಬಿಡೋದು.
ಹಿಂದೆ ತಗೊಂಡಿರುವ ಸೈನ್ಯವನ್ನ ಹಿಂದಿನಿಂದ ಬಂದು ಈ ಕಡೆ ನಿಲ್ಲಿಸೋ ಸೈನ್ಯ ಈ ಶತ್ರು ಸೈನಿಕರು ಗೊತ್ತಾಗಲಾರ್ದಾಗೆ. ಅದೇ ಸಮಯಕ್ಕೆ ಇನ್ನುಳಿದ ಸೈನಿಕರನ್ನು ಯುದ್ಧದಿಂದ ಹಿಂಸರಿಸಿಕೊಂಡು ಆ ಸಮಯದೊಳಗ ಶತ್ರು ಸೈನ್ಯದ ಮೇಲೆ ಪಿರಂಗಿಯನ್ನು ಬಳಸೋದು. ಆಗ ತನ್ನ ಸೈನಿಕರು ಯಾರು ಇರ್ತಿರ್ಲಿಲ್ಲ, ಪಿರಂಗಿ ಹೊಡೆತಕ್ಕೆ ತನ್ನ ಸೈನಿಕರು ಸಾಯ್ತಿರ್ಲಿಲ್ಲ, ಶತ್ರು ಸೈನ್ಯ ಪಿರಂಗಿ ಹೊಡೆತಕ್ಕೆ ನಲುಗಿ ಹೋಗ್ತಿತ್ತು. ಅವಾಗ ಹೆದರ್ಕೊಂಡು ಶತ್ರುಗಳು ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರ ಈ ಕಡೆ ಇರ್ತಕ್ಕಂಥ ಸೈನ್ಯ ಒಂದು ಅಟ್ಯಾಕ್ ಮಾಡ್ತಿತ್ತು, ಈ ಕಡೆ ಬರ್ತಕ್ಕಂಥ ಸೈನ್ಯ ಅಟ್ಯಾಕ್ ಮಾಡ್ತಿತ್ತು. ಶತ್ರು ಸೈನ್ಯಕ್ಕೆ ದಿಕ್ಕು ತಿಳಿಲಾರದೆ ಶತ್ರುಗಳು ಸೋತು ಓಡಿ ಬಿಡ್ತಿದ್ರು. ಇದನ್ನು ಉಜ್ಜಯಿಗೆ ತಲಗಾಮ ಅಥವಾ ತುಲಗಾಮ ನೀತಿ ಅಂತ ಕರೀತಾರೆ. ಈ ಒಂದು ನೀತಿಯನ್ನ ಅನುಸರಿಸಿದಂತ ಬಾಬರನು ಈ ಯುದ್ಧದಲ್ಲಿ ಈ ಇಬ್ರಾಹಿಂ ಲೋದಿಯನ್ನ ಸೋಲಿಸಿ ಇಬ್ರಾಹಿಂ ಲೋದಿಯನ್ನ ಕೊಂದು ಹಾಕಿದ. ಇಬ್ರಾಹಿಂ ಲೋದಿಯನ್ನ ಕೊಂದು ಹಾಕಿದಂತ ಬಾಬರನು ಆತನಿಂದ ದೆಹಲಿಯನ್ನ ಗೆದ್ದುಕೊಂಡ. ಅಷ್ಟೇ ಅಲ್ಲದೆ ಕೊಹಿನೂರು ವಜ್ರವನ್ನು ಸಹಿತ ಗೆದ್ದುಕೊಳ್ಳುತ್ತಾನೆ. ದೆಹಲಿಯನ್ನು ಗೆದ್ದುಕೊಂಡ, ಕೊಹಿನೂರು ವಜ್ರವನ್ನು ಗೆದ್ದುಕೊಂಡ. ಆ ಕೊಹಿನೂರು ವಜ್ರದ ಮೌಲ್ಯ ಏನು? ಇಡೀ ಜಗತ್ತಿನ ಜನಸಂಖ್ಯೆ ಅರ್ಧ ದಿನ ಬದುಕೋದಕ್ಕೆ ಎಷ್ಟು ಖರ್ಚಾಗ್ತೈತೋ ಅಷ್ಟು ಬೆಲೆ ಬಾಳ್ತಿತ್ತು ಕೊಹಿನೂರು ವಜ್ರ. ಇನ್ನೊಂದು ಕಡೆ ಹೇಳ್ತಾರೆ, ಇಡೀ ಭಾರತದ ಜನಸಂಖ್ಯೆ 2 ದಿನ ಬದುಕೋದಕ್ಕೆ ಎಷ್ಟು ಖರ್ಚಾಗ್ತೈತೋ ಅಷ್ಟು ಬೆಲೆ ಬಾಳ್ತಿತ್ತು ಕೊಹಿನೂರು ವಜ್ರ ಅಂತೇಳಿ. ಅಂತ ಕೊಹಿನೂರು ವಜ್ರವನ್ನ ಈತ ವಶಪಡಿಸಿಕೊಳ್ಳುತ್ತಾನೆ ಈ ಒಂದು ಮೊದಲ ಪಾಣಿಪತ್ ಕದನದ ಸಮಯದಲ್ಲಿ. ಈ ಕದನದಲ್ಲಿ ಬಾಬರನು ಒಂದು ಬಿರುದನ್ನ ಪಡಿತಾನೆ. ಆ ಬಿರುದು ಬಾದ್ಶಾಹ ಅಂತ ಇರ್ತದ. ಆ ಬಿರುದು ಬಾದ್ಶಾಹ ಅಂತ ಬರುತ್ತದೆ. ಪ್ರಶ್ನೆ ಕೇಳ್ತಾರೆ, ಮೊದಲನೇ ಪಾಣಿಪತ್ ಕದನದ ನಂತರ ಬಾಬರನಿಗೆ ಬಂದಂತ ಬಿರುದು ಏನು ಅಂತೇಳಿ. ಬಾದ್ಶಾ ಎನ್ನುವ ಬಿರುದು ಬಾಬರನಿಗೆ ಬರುತ್ತದೆ. ಈ ಒಂದು ಕದನದ ನಂತರ ಬಾಬರನು ದೆಹಲಿಯನ್ನ ತನ್ನ ರಾಜಧಾನಿಯನ್ನಾಗಿಸಿಕೊಂಡು ಆಡಳಿತವನ್ನು ಆರಂಭಿಸ್ತಾನೆ. ರಾಣಾ ಸಂಗ ಮತ್ತು ಅಲಂ ಖಾನ್ ಲೋದಿ ಇಬ್ರು ಜನ ಅನ್ಕೊಂಡಿದ್ರಂತೆ ಬಾಬರನು ಬಂದು ತೈಮೂರನ ಹಾಗೆ ದೆಹಲಿ ಮೇಲೆ ದಾಳಿ ಮಾಡಿ ಮರಳಿ ತನ್ನ ದೇಶಕ್ಕೆ ಹೋಗ್ಬಿಡ್ತಾನೆ. ಇಬ್ರಾಹಿಂ ಲೋದಿ ಸೋತ ಅಂದ್ರೆ ನಾವು ನಮ್ಮ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳಬಹುದು, ನಾವು ದೆಹಲಿಯನ್ನ ಆಳಬಹುದು ಅಂತ ರಾಣಾ ಸಂಗ ಅನ್ಕೊಂಡಿದ್ದ. ರಾಣಾ ಸಂಗ್ರಾಮ ಸಿಂಗ ಮೇವಾಡದ ರಾಜ ಅನ್ಕೊಂಡಿದ್ದ. ಅಲಂ ಖಾನ್ ಲೋದಿನೂ ಅದನ್ನೇ ಅನ್ಕೊಂಡಿದ್ದ. ಆದರೆ ಬಾಬರನು ಬಂದು ಇಬ್ರಾಹಿಂ ಲೋದಿಯನ್ನ ಸೋಲಿಸಿ ರಾಜ್ಯವನ್ನ ವಶಪಡಿಸಿಕೊಂಡು ದೆಹಲಿಯನ್ನ ತನ್ನ ರಾಜಧಾನಿಯನ್ನಾಗಿಸಿಕೊಂಡು ಆಡಳಿತವನ್ನ ಯಾವಾಗ ಆರಂಭಿಸಿದ್ನೋ ಅವಾಗ ಅದನ್ನ ಸಹಿಸಿಕೊಳ್ಳೋದಕ್ಕೆ ರಾಣಾ ಸಂಗ ಮತ್ತು ಅಲಂ ಖಾನ್ ಲೋದಿಗೆ ಸಾಧ್ಯ ಆಗಲಿಲ್ಲ. ಇನ್ನೊಂದು, ಈ ಬಾಬರನ ತಾಯಿಯಾಗಿರುವ ಕುತ್ಲುಗ್ ನಿಗಾರಳು ಮೂಲತಃ ಮಂಗೋಲಿಯಾದವಳು. ಅವಳು ಮಂಗೋಲಿಯಾದವಳು ಅನ್ನೋ ಕಾರಣಕ್ಕಾಗಿ ತನ್ನ ರಾಜ್ಯಕ್ಕೆ ಈತನು ಮೊಘಲ ಸಾಮ್ರಾಜ್ಯ ಅಂತ ಹೆಸರಿಡ್ತಾನೆ. ಮೊಘಲರು ಅಂತ ಹೆಸರು ಬರಬೇಕಾದ್ರ ಕಾರಣ ಆ ತಾಯಿ ಮಂಗೋಲಿಯಾದವಳು ಆಗಿರ್ತದ. ಇಲ್ಲೊಂದು ಸಾಮ್ರಾಜ್ಯ ಸ್ಥಾಪನೆ ಆಗ್ತದ, ಮೊಘಲ ಸಾಮ್ರಾಜ್ಯ ಅಂತೇಳಿ. ಮೊಘಲ ಸಾಮ್ರಾಜ್ಯವು ಕ್ರಿಸ್ತ ಶಕ 1526 ಸ್ಥಾಪನೆಯಾಗಿ 1707 ಪ್ರಬಲ ಆಡಳಿತ, 1707ರಿಂದ 1857 ದುರ್ಬಲ ಆಡಳಿತ ಇರ್ತದೆ. ಇಲ್ಲಿಂದ ಅಂದ್ರೆ 1526ರಿಂದ 1857 ಸರಿಸುಮಾರು 3 ಶತಮಾನಗಳ ಕಾಲ ಇದು ಆಡಳಿತ ನಡೆಸ್ತದೆ. ನಡು ಒಂದು 15 ವರ್ಷಗಳ ಕಾಲ ಮೊಘಲರ ರಜಾವಧಿ ಅಂತ ಕರಿಬೇಕಾಗ್ತದೆ. ಯಾಕೆ ಅಂತ ನಾವು ಮತ್ತೆ ಮುಂದೆ ಹೇಳ್ತೀನಿ ನಿಮಗೆ. ಎಸ್, ಇಲ್ಲಿ ಹೇಳಿದೆ ನಾನು 1526ರಿಂದ 1707 ಅಂತೇಳಿ. 1526ರಿಂದ 1707 ಅವಧಿ ಏನೈತೋ ಇಲ್ಲಿ 6 ಜನ ಮೊಘಲ ಚಕ್ರವರ್ತಿಗಳು ಭಾರತವನ್ನ ಆಳಿದ್ರು. ಹಿಂಗ್ ನೆನ್ಪಿಟ್ಟುಕೊಳ್ಬೇಕು, ಬಾದ್ಶಾ ಅಂತ ಹೇಳಿ. ಬಾದ್ಶಾ ಏನಿದು? ಬಾದ್ಶಾ ಅಂತಂದ್ರೆ BHAJSA. ಏನಿದು? ಬಾಬರ್ ನಂತರ ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಾನ್, ಔರಂಗಜೇಬ್. ಬಾಬರ್ನ ಮಗ ಹುಮಾಯೂನ್, ಹುಮಾಯೂನ್ ಮಗ ಅಕ್ಬರ್ನ ಮಗ ಜಹಾಂಗೀರ್ನ ಮಗ ಶಹಜಾನ್ ಮಗ ಔರಂಗಜೇಬ್ ಅಂತ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಇದನ್ನ ನಮಗೆ PC ಮತ್ತು PSI SDA ಇದಂತ ಎಕ್ಸಾಮ್ ಒಳಗೆ ಈ ಕೆಳಗಿನ ಮೊಘಲ ಚಕ್ರವರ್ತಿಗಳನ್ನು ಅವರು ಆಡಳಿತ ನಡೆಸಿದ ಕಾಲಾನುಕ್ರಮಣಿಕೆಯಲ್ಲಿ ಬರೀರಿ ಅಂತ ಏನಾದ್ರು ಕೇಳಿದ್ರು ಅಂತಂದ್ರೆ ಅವಾಗ ಈ ಕೋಡ್ ಗೊತ್ತಿರಬೇಕು. ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಾನ್, ಔರಂಗಜೇಬ್ ಅಂತೇಳಿ 6 ಜನ ಪ್ರಮುಖ ಮೊಘಲ ಚಕ್ರವರ್ತಿಗಳು ಇಲ್ಲಿ ಆಡಳಿತವನ್ನ ಮಾಡ್ತಾರೆ. ಈ ಲೇನ್ ಪೋಲ್ ಅಂತ ಇತಿಹಾಸಕಾರ ಒಂದ್ ಕಡೆ ಹೇಳ್ತಾನೆ, ಬಾಬರ್ನ ದೇಹದ ಧಮನಿಗಳಲ್ಲಿ ಏಷ್ಯಾದ 2 ಜನ ಕ್ರೂರ ದಾಳಿಕೋರ ರಕ್ತ ಹರಿಯುತ್ತಿತ್ತು ಅಂತೇಳಿ. ಯಾರವರು? ಒಬ್ಬ ಮಂಗೋಲಿಯಾದ ಚೆಂಗಿಸ್ ಖಾನ್, ಇನ್ನೊಬ್ಬ ಅಫ್ಘಾನಿಸ್ತಾನದ ತೈಮೂರ್. ಏನ್ ಹೇಳಿದ ಲೇನ್ ಪೋಲ್? ಬಾಬರ್ನ ದೇಹದ ಧಮನಿಗಳಲ್ಲಿ ಏಷ್ಯಾದ 2 ಜನ ಕ್ರೂರ ದಾಳಿಕೋರ ರಕ್ತ ಹರಿಯುತ್ತಿತ್ತು ಅಂತೇಳಿ ಆ ಲೇನ್ ಪೋಲ್ ಹೇಳ್ತಾನೆ ಈ ಬಾಬರ್ನ ಬಗ್ಗೆ. ಓಕೆ, ನಾನು ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದೆ ನಿಮಗೆ. ಏನಪ್ಪಾ ಅಂತಂದ್ರೆ, ಈ ರಾಣಾ ಸಂಗ ಮತ್ತು ಅಲಂ ಖಾನ್ ಲೋದಿ ಇಬ್ರು ಜನ ಅನ್ಕೊಂಡಿರ್ತಾರೆ ಬಾಬರನು ತೈಮೂರ್ನ ಹಾಗೆ ಬಂದು ದೆಹಲಿ ಮೇಲೆ ದಾಳಿ ಮಾಡಿ ಮರಳಿ ಹೋಗ್ತಾನೆ ಅಂತ ಅನ್ಕೊಂಡಿದ್ರು. ಆದ್ರೆ ಯಾವಾಗ ಅವನು ಈ ಮೊಘಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ನೋ ಅವಾಗಿನಿಂದ ಅವರಿಗೆ ತಮ್ಮ ಮಹತ್ವಾಕಾಂಕ್ಷೆಗೆ ಅಡ್ಡಿ ಆಯಿತು ಅಂತೇಳಿ ಬಾಬರ್ನ ವಿರುದ್ಧ ಹೋರಾಟಕ್ಕೆ ಸಿದ್ಧ ಆಗ್ತಾರೆ.
ಯಾವಾಗ ಈ ರಾಣಾಸಂಗನು ಬಾಬರ್ನ ವಿರುದ್ಧ ಹೋರಾಟಕ್ಕೆ ಸಿದ್ಧನಾದನೋ ಅವಾಗ ಬಾಬರನು ಕ್ರಿಸ್ತಶಕ 1527 ಆ ರಾಣಾಸಂಗನ ಮೇಲೆ ಯುದ್ಧವನ್ನ ಮಾಡ್ತಾನೆ. ಕ್ರಿಸ್ತಶಕ 1527 ಮಾರ್ಚ್ ತಿಂಗಳಲ್ಲಿ ಬಾಬರನು ರಾಣಾಸಂಗನ ಮೇಲೆ ಯುದ್ಧ ಮಾಡ್ತಾನೆ. ಈ ರಾಣಾಸಂಗ ಮತ್ತು ಬಾಬರ್ ಇವರಿಬ್ಬರ ನಡುವೆ ಉತ್ತರ ಪ್ರದೇಶದ ಆಗ್ರಾ ಸಮೀಪ ಮಾರ್ಚ್ 16ನೇ ತಾರೀಕಿಗೆ ಒಂದು ಕದನ ನಡೆಯಿತು. ಇದನ್ನು ನಾವು ಕಣ್ವ ಕದನ ಅಥವಾ ಕಣುವ ಕದನ ಅಂತ ಕರಿತೀವಿ. ಕಣುವ ಕದನ ಅಂತ ನಡೀತದೆ. ಈ ಕದನದಲ್ಲಿ ರಾಣಾಸಂಗನು ಬೃಹತ್ತಾದ ಸೈನ್ಯವನ್ನು ಹೊಂದಿದ್ದ. ಯಾಕೆ ರಾಣಾಸಂಗನು ಬೃಹತ್ ಸೈನ್ಯವನ್ನು ಹೊಂದಿದ್ದ ಅಂದ್ರೆ ಈತನಿಗೆ ಮುಸ್ಲಿಂ ಸರ್ದಾರನೊಬ್ಬ ಸಹಾಯ ಮಾಡಿರ್ತಾನೆ. ಆತನ ಹೆಸರು ಹಸನ್ ಖಾನ್ ಅಂತ ಇರ್ತದೆ. ಯಾಕೆ ಹಸನ್ ಖಾನ್ ಸಹಾಯ ಮಾಡಿದ್ದ ಅಂತ ಕೇಳಿದ್ರೆ, ದೆಹಲಿ ಸುಲ್ತಾನರ ಸಂಬಂಧಿಕನಾಗಿದ್ದಂತ ಹಸನ್ ಖಾನನು ದೆಹಲಿ ಸುಲ್ತಾನರನ್ನ ಬಾಬರ್ನು ಸೋಲಿಸಿದ್ದ ಅನ್ನೋ ಕಾರಣಕ್ಕಾಗಿ ರಾಣಾಸಂಗನಿಗೆ ಸಹಾಯ ಮಾಡ್ತಾನೆ. ಇವರಿಬ್ಬರಿಗೂ ಸಮಾನ ವೈರಿ ಬಾಬರ್ ಅಂತೇಳಿ. ಇವರಿಬ್ಬರ ನಡುವೆ ಯುದ್ಧ ಆರಂಭ ಆಗಬೇಕಂತೇಳಿ ಯುದ್ಧ ಭೂಮಿಗೆ ಇಬ್ರು ಜನ ಬರ್ತಾರೆ. ಯುದ್ಧ ಭೂಮಿಗೆ ಬಂದಂತ ಟೈಮ್ನೊಳಗೆ ರಾಣಾಸಂಗನ ಸೈನ್ಯವನ್ನ ನೋಡಿದಂತ ಬಾಬರ್ನ ಸೈನಿಕರು ತಮ್ಮ ಶಸ್ತ್ರಗಳನ್ನೆಲ್ಲವನ್ನ ಎಸೆದು ಹೊಂಟು ಬಿಟ್ರಂತೆ. ಈ ಬಾಬರನು ನಮ್ಮನ್ನ ಹತ್ಯೆಗೈದಕ್ಕೆ ಕರ್ಕೊಂಡು ಬಂದಾನ ಅಂತೇಳಿ ಹೊಂಟ್ಬಿಟ್ರು. ಆಗ ಬಾಬರ್ ಅನ್ಕೊಳ್ತಾನೆ, ಒಂದು ವೇಳೆ ನಾವೇನಾದ್ರೂ ಯುದ್ಧ ಮಾಡದೆ ಮರಳಿ ಹೋಗ್ಬಿಟ್ರೆ ಈ ರಾಣಾಸಂಗನು ನೇರವಾಗಿ ಡೆಲ್ಲಿಗೆ ಬರ್ತಾನೆ. ಅವನು ಡೆಲ್ಲಿಗೆ ಬಂದ ಅಂತಂದ್ರೆ ನಮ್ಮ ಈ ರಾಜ್ಯವನ್ನ ವಶಪಡಿಸಿಕೊಂಡು ಬಿಡ್ತಾನೆ. ಈಗ ಮೊಳಕೆ ಹೊಡಿತಿರ್ತಕ್ಕಂಥ ಈ ಸಾಮ್ರಾಜ್ಯವನ್ನ, ಮೊಘಲ ಸಾಮ್ರಾಜ್ಯವನ್ನ ಚೂಟ್ ಹಾಕ್ಬಿಡ್ತಾನೆ ಅಂತೇಳಿ ಆ ಬಾಬರನು ತನ್ನ ಕತ್ತಿಯನ್ನ ಜೋರಾಗಿ ಬಿಸಾಕಿದ್ದಂತೆ ಯುದ್ಧ ಭೂಮಿಯಲ್ಲಿ. ಕತ್ತಿಯನ್ನು ಬಿಸಾಕಿದ, ತನ್ನ ಕೈಯೊಳಗಿರ್ತಕ್ಕಂಥ ಮದ್ಯದ ಪಾತ್ರೆಯನ್ನು ಒಡೆದು ಹಾಕಿ ಯುದ್ಧ ಭೂಮಿಯಲ್ಲಿ ನಮಾಜ್ ಮಾಡೋದಕ್ಕೆ ಆರಂಭಿಸ್ತಾನೆ. ಏನಂತ ನಮಾಜ್ ಮಾಡಿ ದೇವ್ರ ಕಡೆ ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ? ಅಲ್ಲಾಹನ ಕಡೆಗೆ, ಭಗವಂತನ ಕಡೆ ಏನ್ ಪ್ರಾರ್ಥನೆ ಮಾಡ್ತಾನೆ ಅಂತಂದ್ರೆ, ನನಗಿರೋದು ಒಂದೇ ಜೀವನ, ನಾನು ಜೀವನ ಪೂರ್ತಿ ಹೋರಾಡಿ ಸತ್ತು ವೀರ ಮರಣವನ್ನು ಹೊಂದಿ ಸ್ವರ್ಗವನ್ನು ಸೇರ್ತೀನಿ ಹೊರತು ಹೆದರು ಓಡಿ ಹೋಗಿ ನಾನು ನರಕಕ್ಕೆ ಹೋಗಲ್ಲ. ನನಗೇನಾದ್ರೂ ಸಾವು ಅನ್ನೋದು ಬಂದ್ರೆ ಯುದ್ಧ ಭೂಮಿಯೊಳಗೆ ಸಾವು ಬರಲಿ, ಇವ್ರ ತರ ಹೇಡಿ ತರ ಸಾವು ಬರೋದು ಬೇಡ ಅಂತ ಹೇಳಿ ಒಂದ್ ಅರ್ಥದಲ್ಲಿ ಸೆಂಟಿಮೆಂಟಲ್ ಆಗಿ ಯಾವಾಗ ಮಾತಾಡಿದ್ನೋ, ಕತ್ತಿಯನ್ನು ಎಸೆದು ಹೊಂಟಿರ್ತಕ್ಕಂಥ ಎಲ್ಲಾ ಸೈನಿಕರು ಮರಳಿ ಬಂದು ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಸಣ್ಣ ಸೈನ್ಯ ಇತ್ತು, ಈ ರಾಣಾಸಂಗಂದು ದೊಡ್ಡ ಸೈನ್ಯ ಇತ್ತು. ಈಗ ಇವರಿಬ್ಬರ ನಡುವೆ ಯುದ್ಧ ಆರಂಭ ಆಯಿತು. ಯುದ್ಧ ಆರಂಭವಾದಾಗ ಸುಮಾರು 10 ತಾಸುಗಳ ಕಾಲ ನಡೀತದೆ ಈ ಒಂದು ಕದನ. 10 ಗಂಟೆಗಳ ಕಾಲ ನಡೀತು. ಯುದ್ಧದಲ್ಲಿ ಮೇಲುಗೈ ಸಾಧಿಸವನು ರಾಣಾಸಂಗನೇ ಆಗಿದ್ದ. ಯಾವಾಗ ರಾಣಾಸಂಗ ಗೆಲ್ತಾನೆ ಅಂತ ಗೊತ್ತಾಯ್ತೋ ಅವಾಗ ಈತ ತನ್ನ ತಲಗಾಮ ಯುದ್ಧ ನೀತಿಯನ್ನು ಬಳಸ್ತಾನೆ. ಯುದ್ಧ ನೀತಿಯನ್ನು ಬಳಸಿ ಈ ರಾಣಾಸಂಗನನ್ನ ಸೋಲಿಸಿಬಿಟ್ಟ. ಹಸನ್ ಖಾನ್ ಅನ್ನು ಸೋಲಿಸಿದ. ಈ ಯುದ್ಧದಲ್ಲಿ ಬಾಬರ್ನಿಗೆ ಜಯ ಸಿಕ್ತು. ಈ ಯುದ್ಧದಲ್ಲಿ ಬಾಬರ್ಗೆ ಸಿಕ್ಕಂತ ಒಂದು ಸ್ಥಳ ರಾಜಸ್ಥಾನದ ರಣಥಂಬೋರ ಎಂಬ ಪ್ರದೇಶವನ್ನ ತಾನು ವಶಪಡಿಸಿಕೊಳ್ಳುತ್ತಾನೆ ಯುದ್ಧದಲ್ಲಿ. ಅಷ್ಟೇ ಅಲ್ಲದೆ ಬಾಬರ್ನಿಗೆ ಒಂದು ಬಿರುದು ಬರ್ತದೆ, ಗಾಜಿ ಅಂತೇಳಿ. ಗಾಜಿ ಅಂದ್ರೆ ಹಿಂದೆ ನಾ ಹೇಳಿದ್ದೆ ನಿಮಗೆ, ಆ ಮಹಮ್ಮದ್ ಗಜ್ನಿಗೆ ಒಂದು ಗಾಜಿ ಅಂತ ಬಿರುದಿತ್ತು. ಮಹಮ್ಮದ್ ಗಜ್ನಿಗಿರುವ ಗಾಜಿ ಎಂಬ ಬಿರುದಿನ ಅರ್ಥ ಬೇರೆ, ಈ ಬಾಬರ್ನಿಗಿರುವ ಗಾಜಿ ಎಂಬ ಬಿರುದಿನ ಅರ್ಥ ಬೇರೆ. ಅಲ್ಲಿ ಗಾಜಿ ಅಂದ್ರೆ ವಿಗ್ರಹ ಭಂಜಕ ಅಂತಾಗಿತ್ತು. ಇಲ್ಲಿ ಗಾಜಿ ಅಂದರೆ ಧರ್ಮ ಯುದ್ಧದ ವಿಜಯಿ ಅಥವಾ ಪವಿತ್ರ ಯುದ್ಧದ ವಿಜಯಿ ಅಂತ ಕರೀತಾರೆ. ಮೊದಲ ಪಾಣಿಪತ್ ಕದನದ ನಂತರ ಬಾಬರ್ನಿಗೆ ಬಂದಂತ ಬಿರುದು ಬಾದ್ಶಾಹ ಆಗಿದ್ರೆ, ಈ ಕಣ್ವ ಕದನದ ನಂತರ ಈತನಿಗೆ ಬಂದಂತ ಬಿರುದು ಗಾಜಿ ಎಂದರೆ ಪವಿತ್ರ ಯುದ್ಧದ ವಿಜಯಿ ಅಂತ ಅರ್ಥ. ಒಂದ್ ಕಡೆಗೆ ನಮ್ಮ ದೇಶದ ಇತಿಹಾಸಕಾರರು ಏನ್ ಹೇಳ್ತಾರೆ ಅಂತಂದ್ರೆ, 1ನೇ ಪಾಣಿಪತ್ ಕದನವು ಮೊಘಲ ಸಾಮ್ರಾಜ್ಯದ ಸ್ಥಾಪನೆಗೆ ಅಡಿಪಾಯ ಹಾಕಿದರೆ, ಈ ಕಣ್ವ ಕದನವು ಅದರ ಮೇಲೊಂದು ಭವ್ಯ ಸೌಧವನ್ನ ಕಟ್ಟಿತ್ತು ಅಂತೇಳಿ. ಯಾಕಂದ್ರೆ 1ನೇ ಪಾಣಿಪತ್ ಕದನವು ಬಾಬರನನ್ನು ದೆಹಲಿಯ ಒಡೆಯನನ್ನಾಗಿಸಿದ ಹೊರತು ಭಾರತದ ಒಡೆಯನನ್ನಾಗಿಸಲಿಲ್ಲ. ದೆಹಲಿಯನ್ನ ಗೆದ್ದುಕೊಂಡಿದ್ದ, ಕೊಹಿನೂರ್ ವಜ್ರವನ್ನ ಗೆದ್ದುಕೊಂಡಿದ್ದ, ಇಡೀ ದೆಹಲಿ ಸುಲ್ತಾನರ ಸಾಮ್ರಾಜ್ಯವನ್ನ ಗೆದ್ದುಕೊಳ್ಳೋದಕ್ಕೆ ಆತನಿಂದ ಸಾಧ್ಯ ಆಗಿರಲಿಲ್ಲ. ಆದ್ರೆ ಈ ಕಣ್ವ ಕದನವು ಈತನಿಗೆ ಅಂದ್ರೆ ಈ ಬಾಬರನಿಗೆ ಒಂದು ಬಲ ತಂದುಕೊಡ್ತು ಭಾರತದಲ್ಲಿ. ಆದ್ರೆ ಬಾಬರ್ ನಾಮಕೃತಿ ಒಳಗೆ ಬಾಬರ್ ಹೇಳ್ತಾನೆ, ನಿನ್ನೆ ಕೂಡ ಹೇಳಿದ್ದೆ ಇದನ್ನು, ನಾನು ಭಾರತದ ಮೇಲೆ ಯುದ್ಧ ಮಾಡಿದಾಗ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಒಬ್ಬ ರಾಜ ಇದ್ದ ರಾಣಾಸಂಗ. 100 ಕದನಗಳಲ್ಲಿ ಭಾಗವಹಿಸಿದ್ದ. ಆತನ ದೇಹದ ಮೇಲೆ 80 ಗಾಯದ ಕಲೆಗಳಿದ್ದವು. ಯುದ್ಧ ಭೂಮಿಯಲ್ಲಿ 1 ಕಣ್ಣು, 1 ಕಿವಿ, 1 ಕೈ ಕಳೆದುಕೊಂಡಿದ್ದ. ಆದರೂ ಸಹಿತ ಆತನನ್ನ ಜೊತೆಗೆ ವೀರಾವೇಶದಿಂದ ಹೋರಾಡಿದ. ನಾನೇ ಮೋಸದಿಂದ ಆತನನ್ನು ಸೋಲಿಸಿದೆ. ಇದೇ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಒಬ್ಬ ರಾಜ ಇದ್ದ, ಶ್ರೀಕೃಷ್ಣ ದೇವರಾಯ. ಆತನ ಸೈನ್ಯದಲ್ಲಿ 11 ಲಕ್ಷ ಜನ ಸೈನಿಕರಿದ್ದರು. ಅದರಲ್ಲಿ 5 ಲಕ್ಷ ಅಶ್ವಗಳನ್ನು ಹೊಂದಿರೋ ಅಶ್ವಪಡೆ ಇತ್ತು. ಆದ್ದರಿಂದ ನಾನು ದಕ್ಷಿಣದ ಕಡೆಗೆ ಹೋಗಲಿಲ್ಲ ಅಂತ ಹೇಳ್ತಾನೆ ಬಾಬರ್.
ಒಂದು ವೇಳೆ ಬಾಬರ್ನೇನಾದರೂ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ್ದೆ ಆದಲ್ಲಿ ಇವತ್ತು ಈ ಮೊಘಲ ಸಾಮ್ರಾಜ್ಯ ಇರ್ತಿರ್ಲಿಲ್ಲ. ಈತನ ಬಳಿ ಇರ್ತಕ್ಕಂಥ 60,000 ಸೈನ್ಯ, ನಮ್ಮ ಶ್ರೀಕೃಷ್ಣ ದೇವರಾಯನ ಕಡೆ ಇರೋದು 11 ಲಕ್ಷ ಸೈನ್ಯ. ನಮ್ಮ 11 ಲಕ್ಷ ಜನ ಸೈನಿಕರಿಗೆ ಬಾಬರ್ನ ಸೈನ್ಯವನ್ನು ಸೋಲಿಸೋದಕ್ಕೆ ಕತ್ತಿ ಕಟಾರಿ ಕೋಯಬೇಕಾಗಿರಲಿಲ್ಲ, ಕೈಯಿಂದನ ಗುದ್ದಿ ಸಾಯಿಸಬಹುದಿತ್ತು. ಅಷ್ಟು ಪ್ರಬಲವಾದ ಸೈನ್ಯ ವಿಜಯನಗರದ ಸೈನ್ಯ ಆಗಿತ್ತು. ಅದಕ್ಕೆ ಬಾಬರ್ನು ದಕ್ಷಿಣ ಭಾರತ ಕಡೆಗೆ ದಾಳಿ ಮಾಡಲಿಲ್ಲ. ಇನ್ನೊಂದು ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳ್ತಿರ್ತಾರೆ, ಬಾಬರನು ಭಾರತದ ಮೇಲೆ ದಾಳಿ ಮಾಡಿದ ಸಮಯದಲ್ಲಿ ವಿಜಯನಗರವನ್ನು ಆಳುತ್ತಿದ್ದ ರಾಜ ಯಾರು ಅಂತ ಕೇಳ್ತಾರೆ, ಶ್ರೀಕೃಷ್ಣ ದೇವರಾಯ. ಇನ್ನೊಂದು ಉಲ್ಟಾ ಕೇಳ್ತಾರೆ ಪ್ರಶ್ನೆಯನ್ನು, ಶ್ರೀಕೃಷ್ಣ ದೇವರಾಯನಿಗೆ ಸಮಕಾಲೀನನಾಗಿದ್ದ ಮೊಘಲ ಚಕ್ರವರ್ತಿ ಯಾರು ಅಂತ ಕೇಳ್ತಾರೆ, ಬಾಬರ್. ಇದು ನೆನಪಿರಬೇಕು. ಈಗ ಈ ಒಂದು ಕದನ ಏನೈತೋ, ಈ ಕದನ ನಿಜವಾಗಿಯೂ ಬಾಬರ್ನಿಗೆ ಭಾರತದಲ್ಲಿ ಬಲ ತಂದುಕೊಡ್ತು. ಆತ ಪ್ರಬಲನಾದ. ಯಾವಾಗ ಈ ಕಣ್ವ ಕದನದ ನಂತರ ಆತ ಪ್ರಬಲನಾದನು, ಸುತ್ತಮುತ್ತಲಿನ ಸಣ್ಣ ಸಣ್ಣ ರಾಜ್ಯದವರು ಸಹಿತ ತಮ್ಮ ರಾಜಧಾನಿಯನ್ನು ಬಲಪಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರೊಳಗ ಒಂದು ಮಾಳ್ವಾ ಅಂತ ಬರ್ತದ. ಒಂದು ಮಾಳ್ವಾ, ಈ ಕಡೆಗೆ ಮಧ್ಯಪ್ರದೇಶಕ್ಕೆ ಬರ್ತಕ್ಕಂಥ ಮಾಳ್ವಾ ಅಂತ ಒಂದು ಪ್ರದೇಶ ಬರ್ತದೆ, ಮಧ್ಯಪ್ರದೇಶದ ಮಾಳ್ವಾ. ಆ ಮಾಳ್ವಾ ಪ್ರದೇಶದೊಳಗೊಬ್ಬ ರಾಜ ಇರ್ತಾನೆ, ಮಾಳ್ವದ ರಾಜ ಮೇದಿನ ರಾಯ್ ಅಂತೇಳಿ. ಈ ಬಾಬರನು ಕ್ರಿಸ್ತ ಶಕ 1528 ಆ ಮಾಳ್ವದ ಮೇಲೆ ದಾಳಿಯನ್ನ ಕೈಗೊಳ್ತಾನೆ. ಮಾಳ್ವದ ರಾಜನಾಗಿದ್ದವನು ಮೇದಿನಿ ರಾಯ್. ಮಾಳ್ವದ ರಾಜ ಮೇದಿನಿ ರಾಯ್ ಅಂತಿದ್ದ. ಈ ಮೇದಿನಿ ರಾಯ್ ಮತ್ತು ಬಾಬರ್ನ ನಡುವೆ 1528 ಒಂದು ಕದನ ನಡೀತದ. ಆ ಕದನಕ್ಕೆ ಚಂದೇರಿ ಕದನ ಅಂತ ಕರೆದ್ರು. ಇಂಪಾರ್ಟೆಂಟ್ ಇದು, ಚಂದೇರಿ ಕದನ. ಯಾಕೆ ಇದನ್ನು ಚಂದೇರಿ ಕದನ ಅಂತ ಕರೆದ್ರು ಅಂತ ಕೇಳಿದ್ರೆ, ಮಧ್ಯಪ್ರದೇಶದ ಭೋಪಾಲ್ನ ಸಮೀಪ ಚಂದೇರಿ ಅಂತ ಒಂದು ಸ್ಥಳ ಇದೆ. ಆ ಚಂದೇರಿ ಎಂಬಲ್ಲಿ ಯುದ್ಧ ನಡೀತಾ ಅನ್ನೋ ಕಾರಣಕ್ಕೆ ಇದನ್ನು ಚಂದೇರಿ ಕಾಳಗ ಅಂತ, ಚಂದೇರಿ ಕದನ ಅಂತ ಕರೆದ್ರು. ಈ ಕದನದಲ್ಲಿ ಬಾಬರ್ನು ಮೇದಿನ್ ರಾಯ್ನನ್ನು ಸೋಲಿಸಿದ. ಮಾಳ್ವದ ಮಹಿಳೆಯರೆಲ್ಲರೂ ಜವಾಹರ್ ಪದ್ಧತಿಗೊಳಗಾದ್ರು. ಮೇದಿನ್ ರಾಯ್ಗೆ 2 ಜನ ಹೆಣ್ಮಕ್ಳಿದ್ರಂತೆ. ಅವರಿಬ್ಬರನ್ನ ಅಪಹರಿಸಿ ದೆಹಲಿ ಕರ್ಕೊಂಡು ಹೋದಂತ ಬಾಬರ್ನು ತನ್ನ ಮಕ್ಕಳಿಗಿಬ್ಬರಿಗೂ, ಒಬ್ಬನಿಗೆ ಹುಮಾಯೂನ್ ಮತ್ತು ಇನ್ನೊಬ್ಬ ಕಮ್ರಾನ್ ಅಂತಿದ್ದ, ಅವರಿಬ್ಬರಿಗೂ ಮದುವೆ ಮಾಡಿಸ್ತಾನಂತೆ. ಈಗ ಈತನು ಮಾಳವ ಪ್ರದೇಶವನ್ನ ಗೆದ್ದುಕೊಳ್ತಾನ. ಈ ಒಂದು ಚಂದೇರಿ ಕದನದ ಸಮಯದಲ್ಲಿ ಮಾಳವ ಪ್ರದೇಶವನ್ನ ವಶಪಡಿಸಿಕೊಂಡ. ಇನ್ನ ಈ ಇಬ್ರಾಹಿಂ ಲೋಧಿ ಅಂತ ಏನು ಸುಲ್ತಾನ ಇದ್ನೋ, ದೆಹಲಿ ಸುಲ್ತಾನ, ಅವನ ಸಹೋದರ ಸಂಬಂಧಿ ಬರ್ತಾನೆ ಮೊಹಮ್ಮದ್ ಲೋಧಿ ಅಂತೇಳಿ. ಆತನು ಅಫಘಾನಿಸ್ತಾನದ ಕೆಲವು ಜನ ಸುಲ್ತಾನರು, ಟರ್ಕಿಯ ಕೆಲವು ಜನ ಸುಲ್ತಾನರು, ಅರೇಬಿಯಾದ ಕೆಲವು ಜನ ಸುಲ್ತಾನರ ಸಹಾಯ ತೆಗೆದುಕೊಂಡು ಬಾಬರ್ನನ್ನ ಭಾರತದಿಂದ ಹೊರ ಹಾಕಬೇಕಂತೇಳಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದ. ಈತನ ವಿರುದ್ಧ ಯುದ್ಧಕ್ಕೆ ಬರ್ತಾನೆ. ಕ್ರಿಸ್ತ ಶಕ 1529 ಕ್ರಿಸ್ತ ಶಕ 1529 ಭಾರತಕ್ಕೆ ಬಂದಂತ ಆ ಮೊಹಮ್ಮದ್ ಲೋಧಿ, ಅಂದ್ರೆ ಭಾರತದೊಳಗಿದ್ದ ಅವರೆಲ್ಲರ ಸಹಾಯ ತೆಗೆದುಕೊಂಡು ಭಾರತಕ್ಕೆ ಬಂದಂತ ಮೊಹಮ್ಮದ್ ಲೋಧಿಯು ಈತನ ವಿರುದ್ಧ, ಬಾಬರ್ನ ವಿರುದ್ಧ ಯುದ್ಧಕ್ಕೆ ನಿಲ್ತಾನೆ. ಬಾಬರ್ ಮತ್ತು ಮೊಹಮ್ಮದ್ ಲೋಧಿ ಇವರಿಬ್ಬರ ನಡುವೆ ಗಂಗಾ ನದಿಯ ಒಂದು ಉಪನದಿ ಬರುತ್ತದೆ, ಗೋಗ್ರಾ ಅಂತೇಳಿ ಅಥವಾ ಗಾಗ್ರಾ. ಗಂಗಾ ನದಿಯ ಉಪನದಿಯಾದ ಗಾಗ್ರಾ ಅಥವಾ ಗೋಗ್ರಾ ನದಿಯ ದಡದಲ್ಲಿ ಒಂದು ಯುದ್ಧ ನಡೀತದೆ. ಅದಕ್ಕೆ ಅದನ್ನ ಗಾಗ್ರಾ ಕದನ ಅಥವಾ ಗೋಗ್ರಾ ಕದನ ಅಂತ ಕರೀತಾರೆ. ಕ್ರಿಸ್ತ ಶಕ 1529 ಯುದ್ಧ ನಡೆಯಿತು. ಬಾಬರನು ಈ ಕದನದಲ್ಲಿ ಈ ಮೊಹಮ್ಮದ್ ಲೋಧಿಯನ್ನು ಸೋಲಿಸಿದ. ಅವನನ್ನು ಸೋಲಿಸೋದ್ರೊಂದಿಗೆ ಉತ್ತರ ಪ್ರದೇಶದ ಕೆಲವು ಪ್ರದೇಶಗಳನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ. ಇವು 4 ಆತನು ಭಾರತದಲ್ಲಿ ರಾಜನ ಆದ ಸಮಯದಲ್ಲಿ ಮಾಡಿರ್ತಕ್ಕಂಥ ಯುದ್ಧಗಳು. ಕಾಲಾನುಕ್ರಮಣಿಕೆಯಲ್ಲಿ ಬರೀರಿ ಅಂತ ಪ್ರಶ್ನೆ ಕೇಳ್ತಿರುತ್ತಾರೆ. ಮೊದಲನೆಯದ್ದು ಮೊದಲ ಪಾಣಿಪತ್ ಕದನ 1526, ಕಣ್ವ ಕದನ 1527, ಚಂದೇರಿ ಕದನ 1528, ಗೋಗ್ರಾ ಕದನ 1529. ಈ ಕದನಗಳು 4 ಕದನಗಳು ನಡೀತವೆ. ಈತ ರಾಜ್ಯವನ್ನೇನೋ ಸ್ಥಾಪನೆ ಮಾಡಿದ್ದ, ರಾಜಧಾನಿಯನ್ನ ಬಲಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಈತನಿಗೆ 4 ಜನ ಗಂಡು ಮಕ್ಕಳು ಇದ್ರು. ಇವನಿಗೆ ಬಹಳ ಪ್ರೀತಿಯ ಮಗ ಯಾರಂದ್ರೆ ಹುಮಾಯೂನ್ ಅಂತಿರ್ತಾನೆ. ಬಹಳ ಪ್ರೀತಿಯ ಮಗ ಹುಮಾಯೂನ್ ಅಂತಿರ್ತಾನೆ. ಹುಮಾಯೂನ್ ಒಮ್ಮೆ ಹುಮಾಯೂನನಿಗೆ ಅನಾರೋಗ್ಯ ಆಯ್ತು. ಇಲ್ಲೊಂದು ದಂತಕತೆ ಬರುತ್ತದೆ. ಹುಮಾಯೂನನಿಗೆ ಅನಾರೋಗ್ಯ ಆಯ್ತು. ತೀವ್ರವಾದ ಅನಾರೋಗ್ಯ ಆಗಿ ಇನ್ನೇನು ಹುಮಾಯೂನ್ ಸತ್ತೇ ಬಿಡ್ತಾನೆ ಅನ್ನೋ ಹಂತಕ್ಕೆ ಬಂದಿದ್ದ. ಆ ಟೈಮ್ನಾಗ ಬಾಬರ್ನು ಅಬೂಬಕರ್ ಎಂಬ ವ್ಯಕ್ತಿಯ ಬಳಿಗೆ ಹೋಗ್ತಾನಂತೆ. ಈತೊಬ್ಬ ಧರ್ಮಗುರು, ಮುಸ್ಲಿಂ ಧರ್ಮಗುರು ಅಬೂಬಕರ್ನ ಬಳಿಗೆ ಹೋದ. ಈ ಅಬೂಬಕರ್ನ ಬಳಿಗೆ ಹೋಗಿ ಹುಮಾಯೂನ್ಗಾದ ಪರಿಸ್ಥಿತಿಯನ್ನು ಹೇಳಿದಾಗ ಆ ಅಬೂಬಕರ್ ಹೇಳ್ತಾನಂತೆ, ಅದು ಗುಣಮುಖ ಆಗಲಾರದ ರೋಗ ಏನೂ ಅಲ್ಲ, ನಾನೊಂದು ಮಂತ್ರವನ್ನು ಹೇಳ್ತೀನಿ. ಆ ಮಂತ್ರವನ್ನ ಹೇಳ್ತಾ ಹೇಳ್ತಾ ಯಾರು ಹುಮಾಯೂನ್ನ ಸುತ್ತ ದಿನಾ 3 ಸುತ್ತ ಹಾಕ್ತಾರೋ 3 ತಿಂಗಳವರೆಗೆ ಆ ರೋಗ ಅವ್ರಿಗೆ ಬರ್ತದ. ಅವ ಬದುಕ್ತಾನೆ, ಅವ್ರು ಸಾಯ್ತಾರೆ. ಆ ರೋಗ ಅವ್ರಿಗೆ ಬಂದು ಅವ್ರು ಸಾಯ್ತಾರೆ, ಹುಮಾಯೂನ್ ಬದುಕ್ತಾನೆ ಅಂತ ಹೇಳಿದ್ರು. ಆ ಮಂತ್ರವನ್ನ ಕೇಳ್ಕೊಂಡು ಬಂದಂತ ಬಾಬರ್ನು ಆ ಮಂತ್ರವನ್ನ ಹೇಳ್ತಾ ಹೇಳ್ತಾ ಈ ಹುಮಾಯೂನಿಗೆ ದಿನಾ 3 ಸುತ್ತ ಹಾಕ್ತಿದ್ದಂತೆ ಅವನೇ.
ತನ್ನ ಮಗನ ಸಲುವಾಗಿ ಬೇರೆದವ್ರಾಗಿ ಸಾಯ್ಬೇಕು ಅಂತೇಳಿ 3 ತಿಂಗಳ ಅವಧಿಯಲ್ಲಿ ಹುಮಾಯೂನ್ನ ರೋಗ ಗುಣ ಆಯಿತು. ಆ ರೋಗ ಬಾಬರ್ನಿಗೆ ಬಂತು ಅಂತೇಳಿ ಇಲ್ಲೊಂದು ದಂತಕತೆ ಇದೆ. ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಅಂತೇಳಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದಕ್ಕೆ ಹೆಚ್ಚಿನ ದಾಖಲೆಗಳು ಇಲ್ಲ. ಆದ್ರೆ ಕೆಲವು ಜನ ಇತಿಹಾಸಗಾರದನ್ನ ಹಾಗೆ ಒಂದು ಕತೆ ಅಂತೇಳಿ ದಾಖಲಿಸಿದ್ದಾರೆ. ಆ ರೋಗ, ಹುಮಾಯೂನ್ನ ರೋಗ ಬಾಬರ್ನಿಗೆ ಬಂತು. ಬಾಬರ್ನು ತೀವ್ರ ಅನಾರೋಗ್ಯಕ್ಕೀಡಾಗಿ ಕ್ರಿಸ್ತ ಶಕ 1530 ನಿಧನ ಹೊಂತಾನೆ. ನಿಧನ ಹೊಂದುವ ಮೊದಲು ತನ್ನ 4 ಜನ ಮಕ್ಕಳನ್ನ ಕರೆದ. ಅದರಾಗ ಬಹಳ ಪ್ರೀತಿಯ ಮಗನಾಗಿರುವ ಹುಮಾಯೂನನ್ನ ಕರೆದು ಹುಮಾಯೂನಿಗೆ ಹೇಳ್ತಾನಂತೆ, ನೋಡಪ್ಪ, ತಾನು ಸತ್ ಮೇಲೆ ಜಗತ್ತಿನೊಳಗೆ ಅತ್ಯಂತ ಸುಂದರವಾದಂತಹ ಸ್ಥಳ ಅಫ್ಘಾನಿಸ್ತಾನದ ಕಾಬೂಲ್, ಅಲ್ಲಿ ಓದು ಸಮಾಧಿ ಮಾಡಬೇಕು. ಇನ್ನ ನೀವು 4 ಜನ ಸಹೋದರೇನಿದಿರೋ ಯಾವುದೇ ಕಾರಣಕ್ಕೂ ರಾಜ್ಯಕ್ಕಾಗಿ ಜಗಳ ಮಾಡಬಾರ್ದು, ಯುದ್ಧ ಮಾಡಬಾರ್ದು, ನೀನು ಎಲ್ಲರನ್ನ ಸಹಿಸ್ಕೊಂಡು ಹೋಗ್ಬೇಕಂತೇಳಿ ಹುಮಾಯೂನ್ ಹೇಳಿ ಈತ ಪ್ರಾಣ ಬಿಡ್ತಾನೆ. ಅವನು ಸತ್ತು ಚಿಂತೆ ಒಳಗೆ ಇವರೆಲ್ಲ ಸೇರಿ ಅವನನ್ನ ಈ ಆಗ್ರಾದ ಒಂದು ಆರಾಮ್ ಬಾಗ್ ಎಂಬ ಪ್ರದೇಶದಲ್ಲಿ ಸಮಾಧಿ ಮಾಡ್ತಾರೆ. ಆಗ್ರಾದ ಆರಾಮ್ ಬಾಗ್ ಎಂಬ ಪ್ರದೇಶದಲ್ಲಿ ಇವನನ್ನು ಸಮಾಧಿ ಮಾಡಿದ್ರು. ಸಮಾಧಿ ಮಾಡಿದ ನಂತರ ನೆನಪಾಗ್ಯದ, ಇವ್ ಹೇಳಿದ್ದು ಜಗತ್ತಿನೊಳಗೆ ಅತ್ಯಂತ ಸುಂದರವಾದ ಸ್ಥಳ ಕಾಬೂಲ್, ತನ್ನನ್ನು ಅಲ್ಲಿ ಸಮಾಧಿ ಮಾಡ್ರಿ ಅಂತ ಹೇಳಿದ್ದ. ಕೆಲ ದಿನಗಳ ನಂತರ ಅದು ಗೊತ್ತಾದಾಗ ಬಾಬರನ ಅಸ್ಥಿ ಪಂಜರವನ್ನ ತೆಗೆದು ಅದನ್ನು ಓದು ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಸಮಾಧಿ ಮಾಡಿದ್ರು. ಬಾಬರನ ಸಮಾಧಿ ಕಾಬೂಲ್ನಲ್ಲಿದೆ. ಬಹಳ ಇಂಪಾರ್ಟೆಂಟ್ ಇದು. ಪದೇ ಪದೇ ಕ್ವಶನ್ ಕೇಳ್ತಿರ್ತಾರೆ ನಮ್ಮ SDA FDA ನಲ್ಲಿ PC PSI ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರ. ಯಾವ ಮೊಘಲ ಚಕ್ರವರ್ತಿಯ ಸಮಾಧಿಯು ಭಾರತದಿಂದ ಹೊರಗಿದೆ ಅಂತ ಕೇಳ್ತಾರೆ. ಬಾಬರನ ಸಮಾಧಿಯು ಭಾರತದಿಂದ ಹೊರಗಿದೆ. ಇನ್ನ ಬಾಬರನ ಸಮಾಧಿಯು ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ರು ಅಂತಂದ್ರೆ ಗೊತ್ತಿರಬೇಕು, ಬಾಬರನ ಸಮಾಧಿಯು ಕಾಬೂಲ್ನಲ್ಲಿದೆ. ಇನ್ನ ಈ ಬಾಬರನು ಬರೆದಿರ್ತಕ್ಕಂಥ ಒಂದು ಆತ್ಮಕಥನ ಇದೆ, ಬಾಬರನ ಆತ್ಮಕಥನ. ಯಾವ್ದಪ್ಪ ಬಾಬರನ ಆತ್ಮಕಥನ ಅಂದ್ರೆ ತಜಕ್ ಇ ಬಾಬ್ರಿ ಅಂತ ಹೇಳಿ, ತಜಕ್ ಇ ಬಾಬ್ರಿ ಅಂತ ಒಂದು ಆತ್ಮಕಥನ. ಈ ತಜಕ್ ಇ ಬಾಬ್ರಿಗೆ ಇನ್ನೊಂದು ಹೆಸರು ಬಾಬರ್ ನಾಮ ಅಂತ ಕೂಡ ಕರೀತಾರೆ. ತಜಕ್ ಇ ಬಾಬ್ರಿ ಅಥವಾ ತುಜಕ್ ಇ ಬಾಬ್ರಿ ಅಂತ ಐತಲ್ಲ, ಇದಕ್ಕೆ ಇನ್ನೊಂದು ಹೆಸರು ಬಾಬರ್ ನಾಮ, ಬಾಬರ್ ನಾಮ ಅಂತೇಳಿ. ನೆನಪಿರಬೇಕು, ದೆಹಲಿಯ ಸುಲ್ತಾನರ ಕಾಲದಲ್ಲಿ ಮತ್ತು ಮೊಘಲರ ಕಾಲದಲ್ಲಿ ರಚನೆ ಆಗಿರುವ ಬಹುತೇಕ ಕೃತಿಗಳೆಲ್ಲವೂ ಪರ್ಷಿಯನ್ ಭಾಷೆ ಒಳಗಿದ್ರ ಇದು ಟರ್ಕಿಶ್ ಭಾಷೆಯ ಕೃತಿಯಾಗಿದೆ. ತಜಕ್ ಇ ಬಾಬ್ರಿ ಅನ್ನೋದು ಚಗಟೈ ಟರ್ಕಿಶ್ ಅಥವಾ ಟರ್ಕಿಶ್ ಭಾಷೆಯ ಒಂದು ಕೃತಿಯಾಗಿದೆ. ಚಗಟೈ ಟರ್ಕಿಶ್ ಅಥವಾ ಟರ್ಕಿಶ್ ಭಾಷೆಯ ಕೃತಿಯಾಗಿದೆ ಬಾಬರ್ ನಾಮ. ಕೆಲವು ಕಡೆ ಹೇಳ್ತಾರೆ ಇತಿಹಾಸಕಾರರು, ಏಷ್ಯಾ ಖಂಡದಲ್ಲಿ ಲಕ್ಷಾಂತರ ಆತ್ಮಕಥನಗಳ ರಚನೆ ಆಗ್ಯಾವ ಅಂದಿನಿಂದ ಇಂದಿನವರೆಗೆ. ಆದರೆ ಏಷ್ಯಾ ಖಂಡದ ಅತ್ಯುತ್ತಮ ಆತ್ಮಕಥನ ಬಾಬರ್ ನಾಮ. ಯಾಕಂತಂದ್ರೆ ಈತ, ನಾನೊಂದು ಪದೇ ಪದೇ ಹೇಳ್ತಿರ್ತೀನಿ, ಇವತ್ತಿನ ಕಾಲದ ರಾಜಕಾರಣಿಗಳು ಹೆಂಗೋ ಅಂತಂದ್ರೆ ಶಗಣಿಗೆ ಶರ ಅಂತ ಹೇಳ್ತಾರೆ, ಶರಾಕ ಶಗಣಿ ಅಂತ ಹೇಳ್ತಾರೆ. ಹಂಗಾಗಿದ್ದಕ್ಕೆ ನಮ್ಮ ದೇಶದ ಪರಿಸ್ಥಿತಿ ಈ ರೀತಿ ಆಗ್ಯದ. ಯಾಕೆ ನಾನು ಇದೇ ಇಷ್ಟು ಕೆಟ್ಟ ವರ್ಡ್ ಅನ್ನು ಯೂಸ್ ಮಾಡಿದೆ ಅಂತಂದ್ರೆ, ಇವತ್ತಿನ ರಾಜಕಾರಣ ಹೆಂಗಾಗಿಬಿಟ್ಟದ ಅಂತಂದ್ರೆ 3 × 2 ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಜನ 8 ಅಂತ ಹೇಳೋರು ಅದಾರ. ಅಂದ್ರೆ ಇನ್ನೊಂದು 2 ಅದಕ್ಕೆ ಎಕ್ಸ್ಟ್ರಾ ಸೇರಿಸಿ ಹೇಳಿ ಈ ದೇಶವನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಆದರೆ ಈ ರಾಜನಿದ್ದವನು ಹೆಂಗಿದ್ದ ಅಂದ್ರೆ, ತನ್ನ ಜೀವಮಾನದೊಳಗೆ ಏನೇನು ಕೆಟ್ಟದ್ದು ಮಾಡಿದ್ನೋ ಅದನ್ನೂ ಬರ್ಕೊಂಡ, ಏನೇನು ಒಳ್ಳೇದು ಮಾಡಿದ್ನೋ ಅದನ್ನೂ ಬರದ, ಯಾರಿಗೆ ಮೋಸ ಮಾಡಿದ್ದೆ ಅದನ್ನೂ ಬರದ, ನಾನು ಯಾರಿಗೆ ಹೆದರಿದ್ದೆ ಅಂತ ಅದನ್ನೂ ಬರದಾನ. ಅದಕ್ಕೆ ಏಷ್ಯಾ ಖಂಡದ ಅತ್ಯುತ್ತಮ ಆತ್ಮಕಥನ ಅಂತಂದ್ರೆ ತಜಕ್ ಇ ಬಾಬ್ರಿ ಅಥವಾ ಬಾಬರ್ ನಾಮ ಅಂತಕ್ಕಂಥ ಒಂದು ಕೃತಿ. ಇನ್ನ ಒಬ್ರು ಅಬ್ದುಲ್ ರಹೀಂ ಅಂತ ಬರ್ತಾರೆ. ಅಬ್ದುಲ್ ರಹೀಂ ಅಂತ ಒಬ್ಬ ಕವಿ. ಅಬ್ದುಲ್ ರಹೀಂ ನಮ್ಮ ಅಕ್ಬರ್ನ ಕಾಲದಾಗ ಬರ್ತಾನೆ ಅಬ್ದುಲ್ ರಹೀಂ. ಈ ಅಬ್ದುಲ್ ರಹೀಂ ಎಂಬ ವ್ಯಕ್ತಿಯೋ ಈ ಒಂದು ಬಾಬರ್ ನಾಮ ಕೃತಿಯನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ. ಇಂಪಾರ್ಟೆಂಟ್ ಇದು. ಅಬ್ದುಲ್ ರಹೀಂ ಎಂಬ ವ್ಯಕ್ತಿ ಒಬ್ಬ ಬೈರಾಮ್ ಖಾನ್ ಅಂತ ಬರ್ತಾನೆ, ಅಕ್ಬರ್ನ ಚಿಕ್ಕಪ್ಪ. ಆ ಬೈರಾಮ್ ಖಾನ್ ಮಗ ಅಬ್ದುಲ್ ರಹೀಂ ಎಂಬ ಕವಿ. ಈತನೋ ಈ ಒಂದು ಕೃತಿಯನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ. ಇನ್ನೊಬ್ರು ಮೇಡಮ್ SA ಬೆಬ್ರಿಡ್ಜ್ ಅಂತ ಬರ್ತಾರೆ. ಜಸ್ಟ್ ನೆನ್ಪಿಟ್ಟುಕೊಡ್ರಿ, ಮೇಡಮ್ ಬೆಬ್ರಿಡ್ಜ್. ಮೇಡಮ್ ಬೆಬ್ರಿಡ್ಜ್ ಎಂಬುವರು ಈ ಒಂದು ಕೃತಿಯನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸ್ತಾರೆ. ಮೇಡಮ್ ಬೆಬ್ರಿಡ್ಜ್ ಅನ್ನೋರು ಈ ಕೃತಿಯನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದರು. ಅಬ್ದುಲ್ ರಹೀಮನು ಈ ಕೃತಿಯನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸ್ತಾನೆ. ಈ ಕೃತಿ ಒಳಗೆ ಭಾರತದ ಬಗ್ಗೆ ಬಹಳಷ್ಟು ವರ್ಣನೆ ಇದೆ. ಏನ್ ಹೇಳ್ತಾನ ಅವನು? ಭಾರತದ ಹಿಂದೂಗಳು ಮುಸ್ಲಿಮರಿಗಿಂತ ಒಳ್ಳೆಯವರು. ನಾನು ಹೇಳ್ತಾ ಇಲ್ಲ, ಅದನ್ನು ಬಾಬರ್ ಹೇಳ್ತಾ ಇರೋದು. ಭಾರತದ ಹಿಂದೂಗಳು ಮುಸ್ಲಿಮರಿಗಿಂತ ಒಳ್ಳೆಯವರು. ಇಲ್ಲಿ ಹಿಮಾಲಯ ಬೆಟ್ಟಗಳಿವೆ. ಈ ಹಿಮಾಲಯಗಳನ್ನು ಇಲ್ಲಿನ ಹಿಂದೂಗಳು ಶಿವಾಲಿಕ್ ಎಂದು ಪೂಜಿಸುತ್ತಾರೆ. ಹಿಮಾಲಯಗಳನ್ನು ಶಿವಾಲಿಕ್ ಎಂದು ಪೂಜಿಸುತ್ತಾರೆ. ಭಾರತೀಯರಿಗೆ ಗಣಿತದ ಬಗ್ಗೆ ಅಪಾರವಾದ ಜ್ಞಾನ ಇದೆ. ಇಲ್ಲಿನ ನದಿಗಳು ನಿರಂತರವಾಗಿ ತುಂಬಿ ಹರಿಯುತ್ತವೆ. ಇಲ್ಲಿ ದಿನಕ್ಕೆ 10-15 ಬಾರಿ ಮಳೆಯಾಗುತ್ತದೆ.
ಆದರೆ ಇಲ್ಲಿನ ಜನರಿಗೆ ಇಲ್ಲಿನ ನೀರನ್ನು ಬಳಸಿಕೊಂಡು ನೀರಾವರಿಗೆ, ಕೃಷಿಗೆ ಬಳಸಿಲ್ಲ. ಇಲ್ಲಿನ ಜನರು ಬಾವಿ ನೀರಾವರಿಯನ್ನೇ ಹೆಚ್ಚು ಅವಲಂಬಿಸಿದ್ದಾರೆ. ಇಲ್ಲಿನ ಜನರಿಗೆ ಮೇಣದ ಬತ್ತಿ ಬಗ್ಗೆ ಗೊತ್ತಿಲ್ಲ, ಇಲ್ಲಿ ಒಳ್ಳೆಯ ಜಾತಿಯ ಕುದುರೆ ಇಲ್ಲ, ಇಲ್ಲಿ ಯಾವುದೇ ಸುಗಂಧ ದ್ರವ್ಯಗಳಿಲ್ಲ, ಇಲ್ಲಿ ಗುಲಾಬಿ ಹೂ ಇಲ್ಲ, ಭಾರತೀಯರಿಗೆ ಪಿರಂಗಿ ಪರಿಚಯ ಇಲ್ಲ, ಭಾರತೀಯರಿಗೆ ಮದ್ಯದ ಪರಿಚಯ ಇಲ್ಲ, ಭಾರತೀಯರಿಗೆ ಅತಿಥಿ ಸಂಸ್ಕಾರ ಗುಣ ಇಲ್ಲ ಅಂತ ಹೇಳಿದ. ಇದು ಒಂದು ಮಾತ್ರ ಬಾಬರ್ ತಪ್ಪು ಹೇಳ್ಯಾನದನ್. ಯಾಕಂದ್ರೆ ಇಡೀ ಜಗತ್ತಿನೊಳಗೆ ಅತಿ ಹೆಚ್ಚು ಅತಿಥಿ ಸಂಸ್ಕಾರ ಗುಣ ಹೊಂದಿರೋರು ಅಂತಂದ್ರೆ ಭಾರತೀಯರು. ಉಳಿದೆಲ್ಲವೂ ಸತ್ಯ, ಬಟ್ ಇದೊಂದು ಮಾತ್ರ ಯಾಕೋ ಸುಳ್ಳು ಅನಿಸ್ತದ, ನನಗೂ ಅನಿಸ್ತದ, ನಿಮಗೂ ಅನಿಸಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಹೇಳ್ತಾನೆ. ಈ ಬಾಬರನು ಭಾರತಕ್ಕೆ ಪಿರಂಗಿ ಮತ್ತು ಗುಲಾಬಿ ಹೂಗಳನ್ನು ಪರಿಚಯಿಸಿದ. ಭಾರತಕ್ಕೆ ಪಿರಂಗಿಗಳನ್ನು ಪರಿಚಯಿಸಿದ ಮತ್ತು ಗುಲಾಬಿ ಹೂಗಳನ್ನ ಈತ ಪರಿಚಯ ಮಾಡ್ತಾನೆ. ಫಿರಂಗಿ ಒಂದು ಪ್ರಶ್ನೆ ಕೇಳ್ತಿರ್ತಾರೆ, ಯುದ್ಧ ಭೂಮಿಯಲ್ಲಿ ಪಿರಂಗಿಯನ್ನ ಬಳಸಿದ ಮೊಟ್ಟ ಮೊದಲ ರಾಜ ಯಾರು ಅಂತ ಕೇಳ್ತಾರೆ. ಯುದ್ಧ ಭೂಮಿಯಲ್ಲಿ ಪಿರಂಗಿ ಬಳಸಿದ ಮೊಟ್ಟ ಮೊದಲ ರಾಜ ಬಾಬರ್ ಆದ್ರೆ, ಯುದ್ಧ ಭೂಮಿಯಲ್ಲಿ ಕ್ಷಿಪಣಿಯನ್ನು ಬಳಸಿದ ಮೊಟ್ಟ ಮೊದಲ ರಾಜ ಕನ್ನಡದ ರಾಜ ಟಿಪ್ಪು ಸುಲ್ತಾನ್. ಎಸ್, ನೋಡ್ರಿ, ಯುದ್ಧ ಭೂಮಿಯಲ್ಲಿ ಪಿರಂಗಿ ಅಂದ್ರ ತೋಪು, ಯುದ್ಧ ಭೂಮಿಯಲ್ಲಿ ಪಿರಂಗಿಯನ್ನ ಬಳಕೆ ಮಾಡಿದಂತ ಮೊದಲ ದೊರೆ ಬಾಬರ್, ಇನ್ನು ಕ್ಷಿಪಣಿ ಬಳಕೆ ಮಾಡಿದ ಮೊದಲ ದೊರೆ ಟಿಪ್ಪು ಸುಲ್ತಾನ್. ಇನ್ನೊಂದು ಹೇಳಿದ ನಾನು, ಭಾರತಕ್ಕೆ ಗುಲಾಬಿ ಹೂಗಳನ್ನ ಪರಿಚಯಿಸಿದ ಅಂತ ಹೇಳಿ. ಭಾರತಕ್ಕೆ ಈ ಗುಲಾಬಿ ಹೂಗಳನ್ನು ಪರಿಚಯಿಸಿದವನು ಬಾಬರ್ ಅಂತೇಳಿ ನಮಗೆ ಗೊತ್ತಿರಬೇಕಾಗ್ತದೆ. ಇಷ್ಟು ಬಾಬರ್ನ ಬಗ್ಗೆ. ನಾನು ಇನ್ನು ಬಾಬರ್ನ ಬಗ್ಗೆ ಬಹಳ ಹೇಳ್ಕೊಂತ ಹೋಗ್ಬೋದು, ಆದ್ರೆ ನಮ್ಮ KS ಆಗಿರ್ಬೋದು, PSI, FDA, SDA, ಗ್ರೂಪ್ C ಮತ್ತು PCN ಪರೀಕ್ಷೆಗಳದಾವು. ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಎಷ್ಟು ನೀಟಾಗಿ ಓದ್ಕೊಂಡು ಬಿಟ್ಟಿರಿ ಅಂದ್ರೆ ಡೆಫಿನೆಟ್ಲಿ 99% ಕ್ವಶನ್ಸ್ ಇದರೊಳಗಿಂದ ಬರುತ್ತೆ. ಇನ್ನೊಂದು ಪರ್ಸೆಂಟ್ ಏನೋ ಆ ಕಡೆ ಆಗ್ಬೋದು. ನಾನೇನು ಇತಿಹಾಸ ಸಂಶೋಧಕ ಅಲ್ಲ, ಮತ್ತು ಪ್ರಶ್ನೆ ಪತ್ರಿಕೆ ತೆಗೆ ಅವರ ಮನಸ್ಸಿನ ಮೇಲೆ ಇರುತ್ತದೆ. ಅದಕ್ಕೆ 99% ಕ್ವಶನ್ಸ್ ಮಾತ್ರ ಇಲ್ಲಿಂದಾನೇ ಕೇಳ್ತಿರ್ತಾರೆ. ನಾ ಇಲ್ಲಿ ಬರೆದಿಲ್ಲ, ಆದ್ರೂ ಗೊತ್ತಿರಬೇಕು. ಬಾಬರ್ನ ಮೂಲ ಹೆಸರು ಜಹೀರುದ್ದೀನ್ ಮೊಹಮ್ಮದ್ ಅಂತೇಳಿ. ಬಾಬರ್ನ ಮೂಲ ಹೆಸರು ಜಹೀರುದ್ದೀನ್ ಮೊಹಮ್ಮದ್. ಇನ್ನ ಬಾಬರ್ನಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಾಬ್ರಿ ಮಸೀದಿ ವಿವಾದ ಅಂತ ಬರ್ತದೆ. ಅದ್ರ ಬಗ್ಗೆ ನೀವೆಲ್ಲ ಓದಿದಿರಿ, ಅದ್ರ ಬಗ್ಗೆ ತೀರ್ಪು ಕೂಡ ಬಂದಿದೆ. ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ, ಅದರ ಅವಶ್ಯಕತೆಯನ್ನು ಕೂಡ ಈ ಸಮಯದಲ್ಲಿ ಇಲ್ಲ ಅಂತ ಹೇಳ್ತಾ ನಾವು ಮುಂದಿನ ಒಂದು ವಿಷಯವನ್ನ ನೋಡೋಣ. ಆತ್ಮೀಯರೇ, ನಾವು ಇಲ್ಲಿವರೆಗೆ ಬಾಬರ್ನ ಬಗ್ಗೆ ನೋಡಿದ್ವಿ. ಬಾಬರನು ಕ್ರಿಸ್ತಶಕ 1530ರಲ್ಲಿ ನಿಧನ ಹೊಂದಿದ ನಂತರ ಆತನ ಹಿರಿಯ ಮಗನಾಗಿರುವ ಹುಮಾಯೂನನು ಆಡಳಿತಕ್ಕೆ ಬರ್ತಾನೆ. ಆ ಹುಮಾಯೂನನ ಮೂಲ ಹೆಸರು ನಸರುದ್ದೀನ್ ಮೊಹಮ್ಮದ್. ಈತನ ತಾಯಿ ಮಹಿಮಾ ಅನಗ ಬೇಗಂ ಅಂತೇಳಿ. ಈತನ ತಾಯಿ ಮಹಿಮಾ ಅನಗ ಬೇಗಂ, ನೆನಪಿರ್ಲಿ, ಮಹಿಮಾ ಅನಗ ಬೇಗಂ ಈತನ ತಾಯಿ. ಈ ಹುಮಾಯೂನನು ಕ್ರಿಸ್ತಶಕ 1508ರಲ್ಲಿ ಜನಿಸಿದ್ದ. ತನ್ನ ತಂದೆಯು ಅಂದ್ರೆ ತಾನು ವಯಸ್ಸಿಗೆ ಬಂದಾಗ ತನ್ನ ತಂದೆಯ ಜೊತೆಗೆ ಕೆಲವು ದಂಡಯಾತ್ರೆಗಳಲ್ಲಿ ಭಾಗವಹಿಸಿದ್ದ. ಉದಾಹರಣೆಗೆ ಮೊದಲ ಪಾಣಿಪತ್ ಕದನ ಆಗಿರ್ಬೋದು, ಆಮೇಲೆ ನಂತರ ಕಣ್ವ ಕದನ ಆಗಿರ್ಬೋದು, ಚಂದೇರಿ ಕದನ ಆಗಿರ್ಬೋದು, ಎಲ್ಲ ಕಡೆಗೆ ಈತ ಭಾಗವಹಿಸಿದ್ದ. ಕೆಲವು ಕಡೆಗೆ ಈತನೇ ಸೇನೆಯ ನಾಯಕತ್ವವನ್ನು ವಹಿಸಿಕೊಂಡು ಯುದ್ಧವನ್ನ ಮಾಡಿದ್ದ. ಯಾರು? ಹುಮಾಯೂನ್. ತಾನು ತನ್ನ ತಂದೆ ಒಂದು ಮಾತು ಹೇಳಿರ್ತಾನೆ ಇವನಿಗೆ, ಅವನು ಸಾಯಕ್ಕಿಂತ ಮೊದಲು. ತಾನು ಸತ್ಮೇಲೆ ಈ 4 ಜನ ಏನಿದ್ರು ಸಹೋದರರು, 4 ಜನ ಸಮಾನವಾಗಿ ಆಡಳಿತ ಮಾಡಬೇಕು ಅಂತ ಹೇಳಿರ್ತಾನೆ. ಆದ್ರೆ ಈ ನಿಜವಾಗ್ಲೂ ಜಾಣನಾಗಿದ್ದಂತ ವ್ಯಕ್ತಿ ಅವನು. ಯಾಕೆ ಜಾಣನಾಗಿದ್ದ ಅಂತ ಹೇಳಿದೆ ಅಂತಂದ್ರೆ, ಇವನು ಪರ್ಷಿಯನ್, ಅರೇಬಿಕ್ ಮತ್ತು ಟರ್ಕಿಶ್ ಈ 3 ಭಾಷೆಯ ಮೇಲೆ ಪಾಂಡಿತ್ಯವನ್ನು ಸಾಧಿಸಿದ್ದ ಈತ. ಪರ್ಷಿಯನ್, ಅರೇಬಿಕ್ ಮತ್ತು ಟರ್ಕಿಶ್ ಭಾಷೆಯಲ್ಲಿ ಪಾಂಡಿತ್ಯವನ್ನು ಸಾಧಿಸಿದ್ದ. ರಾಜನೀತಿ ನಿಪುಣನಾಗಿದ್ದ, ಯುದ್ಧದಲ್ಲಿಯೂ ಸಹಿತ ಪ್ರಬಲನಾಗಿದ್ದ. ಆದ್ರೆ ತನ್ನ ತಂದೆ ಹೇಳಿದ್ದನ್ನ ತಪ್ಪಾಗಿ ಅರ್ಥೈಸಿಕೊಂಡು ತನ್ನ ತಂದೆ ಸತ್ತ ತಕ್ಷಣ ರಾಜ್ಯವನ್ನ ಒಡೆದು 4 ಭಾಗ ಮಾಡ್ತಾನೆ. ಯಾರ್ಯಾರು ಕೊಟ್ಟ? ಒಬ್ಬ ಕಮ್ರಾನ್ ಅಂತ ಬರ್ತಾನೆ, ಈತನ ಸಹೋದರ ಕಮ್ರಾನ್. ಇನ್ನೊಬ್ಬ ಆಸ್ಕರ್ ಅಂತಿದ್ದಾನೆ, ಒಬ್ಬ ಕಮ್ರಾನ್, ಇನ್ನೊಬ್ಬ ಆಸ್ಕರ್, ಮತ್ತೊಬ್ಬ ಹಿಂಡಾಲ್ ಅಂತಿದ್ದಾನೆ. ಈ 3 ಜನ ಸಹೋದರಿಗೆ 3 ಭಾಗವನ್ನು ಬಿಟ್ಕೊಟ್ಟು ತಾನೊಂದು ಭಾಗವನ್ನು ಇಟ್ಕೊಂಡ, ಜೊತೆಗೆ ಸೈನ್ಯವನ್ನು ವಿಭಜನೆ ಮಾಡಿದ. ಸುತ್ತಮುತ್ತಲಿನ ಎಲ್ಲಾ ರಾಜರೊಂದಿಗೆ ವೈರತ್ವವನ್ನು ಕಟ್ಕೊಂಡಿದ್ದ ಇವರಪ್ಪ ಬಾಬರ್. ಇದ ನೋಡಿದ್ರೆ ಏನ್ ಮಾಡದ? ರಾಜ್ಯವನ್ನ ಒಡೆದು 4 ಭಾಗ ಮಾಡಿದ, ಸೈನ್ಯವನ್ನ ಒಡೆದು 4 ಭಾಗ ಮಾಡಿದ. ಯಾವಾಗ ರಾಜ್ಯವನ್ನ ಒಡೆದು ಸೈನ್ಯವನ್ನ ಒಡೆದು 4 ಭಾಗ ಮಾಡಿದ್ನೋ ಅವಾಗ ಸುತ್ತಮುತ್ತಲಿನ ಪ್ರದೇಶಗಳಿಂದ ಈತನ ಮೇಲೆ ದಾಳಿಗಳು, ದಂಡಯಾತ್ರೆಗಳು ಆರಂಭವಾಗ್ತವೆ. ಮೊದಲನೆಯದ್ದು ಕ್ರಿಸ್ತಶಕ 1532ರೊಳಗ ದಾಳಿಯನ್ನ ಕೈಗೊಳ್ತಾನ. ಈತನ ಮೇಲೆ ಆದಂತ ಒಂದು ದಾಳಿ ಮೊಹಮ್ಮದ್ ಲೋದಿ ಅಂತಕ್ಕಂಥ ವ್ಯಕ್ತಿ ಕೇಳಿರಿಗಾಗಲೇ. ಈ ಮೊಹಮ್ಮದ್ ಲೋದಿ ಎಂಬ ವ್ಯಕ್ತಿಯು ಬಂದು ಹುಮಾಯೂನನ ಮೇಲೆ ದಾಳಿಯನ್ನ ಮಾಡಿದ. ಮೊಹಮ್ಮದ್ ಲೋದಿ ಮತ್ತು ಹುಮಾಯೂನ್ ಇವರಿಬ್ಬರ ನಡುವೆ 1532ರೊಳಗ ದೌರಿಯಾ ಕದನ ಅಂತ ನಡೀತದ. ಉತ್ತರ ಪ್ರದೇಶದ ಲಕ್ನೋ ಸಮೀಪ
ದೌರಿಯಾ ಕದನ ಅಂತ ನಡೆಯಿತು. ಈ ಹುಮಾಯೂನನು ದೌರಿಯಾ ಕದನದಲ್ಲಿ ಈ ಮಹಮ್ಮದ್ ಲೋಧಿಯನ್ನು ಸೋಲಿಸಿದ. ಮಹಮ್ಮದ್ ಲೋಧಿಯನ್ನು ಸೋಲಿಸಿದ ಸಮಯದಲ್ಲಿ ಅಂತಂದ್ರೆ ಕ್ರಿಸ್ತಶಕ 1532ರಲ್ಲಿ ಹುಮಾಯೂನನು ಉತ್ತರ ಪ್ರದೇಶದ ಮಿರ್ಜಾಪುರ ಎಂಬ ಜಿಲ್ಲೆಯಲ್ಲಿ ಒಂದು ಕೋಟೆ ಇತ್ತು, ಚುನಾರಾ ಕೋಟೆ ಅಂತೇಳಿ. ಉತ್ತರ ಪ್ರದೇಶದ ಮಿರ್ಜಾಪುರ ಅಂತ ಜಿಲ್ಲೆ, ಆ ಜಿಲ್ಲೆ ಒಳಗೊಂದು ಕೋಟೆ, ಅತ್ಯಂತ ಸಂಪತ್ಭರಿತವಾದಂತ ಒಂದು ಕೋಟೆ, ಚುನಾರ ಕೋಟೆ ಅಂತ ಇರ್ತದ. ಆ ಚುನಾರ ಕೋಟೆಯನ್ನ ವಶಪಡಿಸಿಕೊಳ್ತಾನ. ಚುನಾರ ಕೋಟೆಯನ್ನ ವಶಪಡಿಸಿಕೊಂಡಂತ ಹುಮಾಯೂನನು ಈ ಚುನಾರ ಕೋಟೆಯ ಆಡಳಿತಕ್ಕೆ ಶೇರ್ ಶಾ ಸೂರಿ ಎಂಬ ವ್ಯಕ್ತಿಯನ್ನ ನೇಮಿಸಿದ. ಇದು ಹುಮಾಯೂನನು ಜೀವನದಲ್ಲಿ ಕೈಗೊಂಡಂತ ಬಹುತೇಕ ತಪ್ಪು ನಿರ್ಧಾರಗಳಲ್ಲಿ ಅತಿ ದೊಡ್ಡ ತಪ್ಪು ನಿರ್ಧಾರ ಅಂತಂದ್ರೆ ಶೇರ್ ಶಾ ಸೂರಿಯನ್ನು ಈ ಚುನಾರ ಕೋಟೆಯ ಆಡಳಿತಕ್ಕೆ ನೇಮಿಸಿದ್ದು. ಮಹತ್ವಾಕಾಂಕ್ಷಿಯಾಗಿದ್ದಂತಹ ಶೇರ್ ಶಾ ಸೂರಿಯು ವಯಸ್ಸಿನಲ್ಲಿ ಬಾಬರ್ಗಿಂತಲೂ ದೊಡ್ಡವನು, ಹುಮಾಯೂನ್ಗಿಂತಲ್ಲ, ಬಾಬರ್ಗಿಂತ ದೊಡ್ಡವನು. ಬಾಬರ್ನಿಗಿಂತ ಮೊದಲು ಭಾರತಕ್ಕೆ ಬಂದವನು. ನಂತರ ತರಗತಿಯೊಳಗೆ ಇವನ ಬಗ್ಗೆ ಹೇಳ್ತೀನಿ ನಾನು. ಬಾಬರ್ನಿಗಿಂತ ಮುಂಚೆ ಭಾರತಕ್ಕೆ ಬಂದವನು. ಭಾರತದಲ್ಲೊಂದು ಪ್ರಬಲ ಅಫ್ಘಾನ್ ಸಾಮ್ರಾಜ್ಯವನ್ನ ಕಟ್ಟಬೇಕಂತ ಕನಸು ಕಟ್ಟಿಕೊಂಡಿದ್ದಂಥ ವ್ಯಕ್ತಿ. ಅಂತವನನ್ನ ಚುನಾರ, ಸಂಪತ್ಭರಿತವಾಗಿರುವ ಚುನಾರ ಕೋಟೆಯ ಮುಖ್ಯಸ್ಥನ ನೇಮಿಸಿದ. ಆ ಶೇರ್ ಶಾ ಸೂರಿಯು ಚುನಾರ ಕೋಟೆ ಒಳಗೆ ಇದ್ದುಕೊಂಡು ಇವನದೇ ಸೈನ್ಯವನ್ನ ಇವನ ವಿರುದ್ಧನೇ ಮೋಟಿವೇಟ್ ಮಾಡಿ ಇವನ ವಿರುದ್ಧನ ದಂಗೆ ಹೇಳೋದಕ್ಕೆ ಸಿದ್ಧತೆ ಮಾಡ್ಕೊಳಕತ್ತಾನ ಅಂತ ಗೊತ್ತಾಗಿ ಹುಮಾಯೂನನು ಮತ್ತೊಮ್ಮೆ ಈ ಚುನಾರ ಕೋಟೆ ಮೇಲೆ ಯುದ್ಧ ಮಾಡಬೇಕಾಯಿತು. ತನ್ನ ಸೈನ್ಯದ ವಿರುದ್ಧನೇ ಯುದ್ಧ ಮಾಡಬೇಕಾಯಿತು. ಈ ಒಂದು ಯುದ್ಧದಲ್ಲಿ ಶೇರ್ ಶಾ ಸೂರಿಯನ್ನು ಸೋಲಿಸಿ ಮತ್ತೆ ಚುನಾರ ಕೋಟೆಯನ್ನ ಗೆದ್ದುಕೊಳ್ತಾನೆ. ಇವು ಮಾಡಿದಂತ ಒಂದು ಮುಖ್ಯ ಸೈನಿಕ ಸಾಧನೆಗಳು ಇದು ಒಂದು. ಇದರ ನಂತರ ಕ್ರಿಸ್ತಶಕ 1534-35 ಅವಧಿಯಲ್ಲಿ 1534-35 ಅವಧಿಯಲ್ಲಿ 34-35 ಅವಧಿಯಲ್ಲಿ ಹುಮಾಯೂನನು ಮಾಳ್ವದ ಮೇಲೆ ದಾಳಿಯನ್ನ ಕೈಗೊಳ್ತಾನೆ. ಇಂಪಾರ್ಟೆಂಟ್ ಇದು. ಮಾಳ್ವದ ಮೇಲೆ ದಾಳಿಯನ್ನ ಕೈಗೊಂಡ. ಈ ಮಾಳ್ವದ ಮೇಲೆ ದಾಳಿಯನ್ನ ಮಾಡಿ ಮಾಳ್ವದಲ್ಲೊಬ್ಬ ರಾಜ ಇದ್ದ, ಸುಲ್ತಾನ ಇದ್ದ, ಬಹದ್ದೂರ್ ಶಾ ಅಂತೇಳಿ. ಮಾಳ್ವದ ಸುಲ್ತಾನನಾಗಿದ್ದಂತ ಬಹದ್ದೂರ್ ಶಾನನ್ನ ಸೋಲಿಸ್ತಾನೆ. ಮಾಳ್ವದ ಪ್ರದೇಶಗಳನ್ನು ಗೆದ್ದುಕೊಳ್ತಾನ. ಇದು 1534-35 ಅವಧಿಯಲ್ಲಿ. ಆದ್ರೆ ಹುಮಾಯೂನನು ಬಲಿಷ್ಠವಾದ ಸೈನ್ಯವನ್ನ ಕಟ್ಟಲು ವಿಫಲ ಆಗಿದ್ದ ಅಂತ ಹೇಳ್ಬೇಕಾಗ್ತದ. ಈ ಸಣ್ಣ ಸಣ್ಣ ರಾಜರ ಜೊತೆಗೆ ಯುದ್ಧ ಮಾಡೋದು ಮುಖ್ಯ ಅಲ್ಲ. ದೊಡ್ಡ ದೊಡ್ಡ ರಾಜರ ಜೊತೆಗೆ ಯುದ್ಧ ಮಾಡ್ತಕ್ಕಂಥ ಕೆಪಾಸಿಟಿ ಇರತಕ್ಕಂಥ ಸೈನ್ಯ ಇವನ ಕಡೆ ಇರಲಿಲ್ಲ. ಇವನು ಮಹತ್ವಾಕಾಂಕ್ಷೆಯನ್ನಾಗಿದ್ದ, ಬಲಿಷ್ಠ ರಾಜ್ಯವನ್ನ ಕಟ್ಟಬೇಕಂತ ಬಯಸಿದ್ದ. ತನ್ನ ತಂದೆಯ ನಂತರ ಆ ಯುದ್ಧ ಮಾಡತಕ್ಕಂಥ ಸಂಪ್ರದಾಯವನ್ನ, ರಜಪೂತರ ವಿರುದ್ಧ ಹೋರಾಡತಕ್ಕಂಥ ಸಂಪ್ರದಾಯವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದ. ಆದರೆ ಬಲಿಷ್ಠ ಸೈನ್ಯ ಕಟ್ಟೋದಕ್ಕೆ ಈತನಿಂದ ಸಾಧ್ಯ ಆಗಿರಲಿಲ್ಲ. ಅಷ್ಟೇ ಅಲ್ಲದೆ ಅತಿ ಮಹತ್ವಾಕಾಂಕ್ಷಿಯಾಗಿದ್ದಂತ ಶೇರ್ ಶಾ ಸೂರಿಯನ್ನು ಎದುರು ಹಾಕೊಂಡಿದ್ದ. ಅವ ಇವನಿಂದ ಹೊರಗೆ ಹೋಗಿ, ಅಂದ್ರೆ ಇವನ ರಾಜ್ಯದಿಂದ ಹೊರಗೆ ಹೋಗಿ ಬಲಿಷ್ಠವಾದ ಸೈನ್ಯವೊಂದನ್ನು ಕಟ್ತಾನೆ. ಸೈನ್ಯವೊಂದನ್ನು ಕಟ್ಟಿದಂತ ಆತ ಕ್ರಿಸ್ತಶಕ 1539ರಲ್ಲಿ ಬಂದು ಈತನ ಮೇಲೆ ಯುದ್ಧವನ್ನ ಮಾಡ್ತಾನೆ. ಶೇರ್ ಶಾ ಸೂರಿ. ಈ ಶೇರ್ ಶಾ ಸೂರಿ ಅಥವಾ ಅವನನ್ನು ಶೇರ್ ಖಾನ್ ಅಂತ ಕೂಡ ಕರೆತಿರ್ತಾರೆ. ಶೇರ್ ಶಾ ಸೂರಿಯು ಬಂದು ಹುಮಾಯೂನನ ಮೇಲೆ ಯುದ್ಧ ಮಾಡಿದ. ಇವರಿಬ್ಬರ ನಡುವೆ ಬಿಹಾರದ ಬಕ್ಸಾರ್ ಅಂತ ಒಂದು ಜಿಲ್ಲೆ, ಆ ಬಕ್ಸಾರ್ ಜಿಲ್ಲೆ ಒಳಗ ಚೌಸಾ ಎಂಬ ಪ್ರದೇಶದಲ್ಲಿ ಯುದ್ಧ ನಡೀತದೆ ಇವರಿಬ್ಬರ ನಡುವೆ. ಇದನ್ನ ನಾವು ಚೌಸಾ ಕದನ ಅಂತ ಕರಿತೀವಿ. ಬಿಹಾರದ ಬಕ್ಸಾರ್ ಜಿಲ್ಲೆಯಲ್ಲಿ ಈ ಕದನ ನಡೆಯಿತು. ಅದಕ್ಕೆ ಇದನ್ನ ಚೌಸಾ ಎಂಬಲ್ಲಿ ನಡೆಯಿತು. ಅದಕ್ಕೆ ಇದನ್ನ ಚೌಸಾ ಕದನ ಅಂತ ಕರೆದ್ರು. ಈ ಕದನದಲ್ಲಿ, ಈ ಚೌಸಾ ಕದನದಲ್ಲಿ ನೆನಪಿರಲಿ 1539 ಇಂಪಾರ್ಟೆಂಟ್ ಇದು. ಈ ಚೌಸಾ ಕದನದಲ್ಲಿ ಹುಮಾಯೂನನು ಶೇರ್ ಶಾನ ವಿರುದ್ಧ ಸೋಲನುಭವಿಸ್ತಾನೆ. ಸೋತು ಇಲ್ಲಿಂದ ಪಲಾಯನ ಮಾಡ್ತಿದ್ದ. ಪಲಾಯನ ಮಾಡೋ ಟೈಮ್ನಾಗ ಆಯ ತಪ್ಪಿ ಹೋಗಿ ಗಂಗಾ ನದಿಯಲ್ಲಿ ಬಿದ್ದು ಬಿಟ್ಟ. ಗಂಗಾ ನದಿಯಲ್ಲಿ ಬಿದ್ದ. ಆಯ ತಪ್ಪಿ ಗಂಗಾ ನದಿಯಲ್ಲಿ ಬಿದ್ದಿವ ಮುಳುಗ್ತಿರ್ಬೇಕಾದ್ರೆ ಅಲ್ಲೊಬ್ಬ ಅಂಬಿಗ ಇರ್ತಾನೆ, ಜಲಗಾರ ಇರ್ತಾನೆ ಅಂಬಿಗ. ಆ ಅಂಬಿಗ ನಿಜಾಮ್ ಅಂತೇಳಿ ಗಂಗಾ ನದಿಯಲ್ಲಿ ಮುಳುಗುತ್ತಿದ್ದ ಇವನನ್ನ ಕಾಪಾಡಬೇಕಂತೇಳಿ ಈ ಜಲಗಾರ ನಿಜಾಮನ ಬಳಿಗೆ ಹುಮಾಯೂನನು ಮನವಿ ಮಾಡಿದಾಗ ನಿಜಾಮ ಹೇಳ್ತಾನಂತೆ, ನಾನು ನಿನ್ನನ್ನು ಕಾಪಾಡಿದ್ರೆ ನನಗೇನು ಅಂತೇಳಿ. ಅವಾಗ ಈ ಹುಮಾಯೂನನು ಜಲಗಾರ ಅಂಬಿಗನಾಗಿದ್ದ ನಿಜಾಮನಿಗೆ ಹೇಳ್ತಾನೆ, ನೀನು ಇವತ್ತು ನನ್ನನ್ನು ಕಾಪಾಡಿದರ ನಿನ್ನನ್ನು ದೆಹಲಿಗೆ ಕರ್ಕೊಂಡು ಹೋಗಿ ಒಂದು ದಿನ ಮೊಘಲ ಸಿಂಹಾಸನದ ಮೇಲೆ ನಿನ್ನ ಕೂಡಿಸಿ ನಿನ್ನನ್ನು ರಾಜನನ್ನಾಗಿ ಮಾಡ್ತೀನಿ ಅಂತ ಹೇಳಿದ. ಅವಾಗ ಈ ನಿಜಾಮನು ಗಂಗಾ ನದಿಯಲ್ಲಿ ಮುಳುಗುತ್ತಿದ್ದ ಹುಮಾಯೂನನ್ನ ಕಾಪಾಡ್ತಾನೆ. ಈ ನಿಜಾಮ್ನನ್ನ ದೆಹಲಿ ಕರ್ಕೊಂಡು ಹೋದಂತ ಹುಮಾಯೂನನು ಒಂದು ದಿನ ದೆಹಲಿಯ ಸಿಂಹಾಸನವನ್ನ, ರಾಜ್ಯಭಾರವನ್ನೆಲ್ಲವನ್ನ ನಿಜಾಮನಿಗೆ ಬಿಟ್ಟುಕೊಟ್ಟ. ಅವನು ಒಂದು ದಿನ ಆಡಳಿತವನ್ನ ಮಾಡಿದ. ಆದ್ದರಿಂದ ನಿಜಾಮನನ್ನು ಏಕ್ ದಿನ್ ಕಾ ಸುಲ್ತಾನ್ ಅಂತ ಕರೀತಾರೆ. ನಿಜಾಮನನ್ನು ಏಕ್ ದಿನ್ ಕಾ ಸುಲ್ತಾನ್. ಹಾಗಾದರೆ ಮೊಘಲರ ಆಡಳಿತಾವಧಿಯಲ್ಲಿ ಏಕ್ ದಿನ್ ಕಾ ಸುಲ್ತಾನ್ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ರ
ನಿಜಾಮನ್ ಕರೆಯಲಾಗುತ್ತದೆ. ಏಕ್ ದಿನ ಕಾ ಸುಲ್ತಾನನ ಆಡಳಿತ ಯಾರ ಕಾಲದೊಳಗೆ ಬರ್ತದ ಅಂತ ಕೇಳಿದ್ರೆ ಹುಮಾಯೂನ್ನ ಕಾಲದೊಳಗೆ ಬರ್ತದ. ಯಾವ ಕದನದ ನಂತರ ದೆಹಲಿಯಲ್ಲಿ ಏಕ್ ದಿನ ಕಾ ಸುಲ್ತಾನನ ಆಡಳಿತ ನಡೆಯಿತು ಅಂತ ಕೇಳಿದ್ರೆ ಅದು ಚೌಸಾ ಕದನದ ನಂತರ ಅಂತ ಹೇಳ್ಬೇಕಾಗ್ತದೆ. ಈ ಹುಮಾಯೂನನು ನೋಡ್ರಿ ಎಷ್ಟೋ ವರ್ಷಗಳ ಕಾಲ ಆಡಳಿತ ಮಾಡಿದಾನೆ, ಯುದ್ಧಗಳನ್ನ ಮಾಡಿದಾನೆ, ರಾಜನೀತಿ ನಿಪುಣನಾಗಿದ್ದಾನೆ, ರಾಜ್ಯಾಡಳಿತ ಹೆಂಗ್ ಮಾಡ್ಬೇಕಂತೆಲ್ಲ ಗೊತ್ತಿದೆ. ಆದ್ರೆ ಶೇರ್ ಶಾ ಸೂರಿ ಮಾಡ್ತಕ್ಕಂಥ ರಣನೀತಿಗಳನ್ನ ಅರಿಯುವಲ್ಲಿ ಈತ ವಿಫಲನಾದ. 1539 ಚೌಸಾ ಕದನದಲ್ಲಿ ಸೋತಿದ್ದಂತ ಹುಮಾಯೂನನು ಏನ್ ಮಾಡ್ಬೇಕಾಗಿತ್ತು? ಬಲಿಷ್ಠ ಸೈನ್ಯವೊಂದನ್ನ ಕಟ್ಟಬೇಕಾಗಿತ್ತು. ಸೈನ್ಯ ಕಟ್ಟೋದನ್ನ ಬಿಟ್ಟು ಮೋಜ್ ಮಸ್ತಿಯಲ್ಲಿ ಕಾಲ ಕಳಿತಾನೆ. ಡೆಲ್ಲಿ ಒಳಗೊಂದು ದಿನ್ಹಾಫಾಣ ಅಂತ ಅರಮನೆಯನ್ನ ಕಟ್ತಾನೆ. ನೆನಪಿರ್ಲಿ, ಈತನು ದೆಹಲಿ ಒಳಗ ಕಟ್ಟಿದಂತ ಒಂದು ಅರಮನೆ ದಿನ್ಹಾಫಾಣ ಅಂತೇಳಿ. ಈ ದಿನ್ಹಾಫಾಣ ಎಂಬ ಅರಮನೆಯನ್ನ ಕಟ್ಟಿದ. ಅದಕ್ಕ ಈ ಅರಮನೆಗೆ ಶೇರ್ ಮಂಡಲ್ ಅಂತ ಹೆಸರಿಡ್ತಾನೆ. ದಿನ್ಹಾಫಾಣ ಅಥವಾ ಶೇರ್ ಮಂಡಲ್ ಎಂಬ ಅರಮನೆಯನ್ನು ಕಟ್ಟಿದ. ಅಲ್ಲಿ ಓದೋದಕ್ಕೆ ಒಂದು ದೊಡ್ಡದಾದಂತಹ ಗ್ರಂಥಾಲಯವನ್ನ ನಿರ್ಮಾಣ ಮಾಡಿದ. ಆ ದಿನ್ಹಾಫಾಣ ಅರಮನೆಯಲ್ಲಿ ಶೇರ್ ಮಂಡಲ್ ಅಥವಾ ದಿನ್ಹಾಫಾಣ ಅರಮನೆಯಲ್ಲಿ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿದ. ಈತ ವಿದ್ವತ್ತಿನ ಕಡೆಗೆ ಜ್ಞಾನವನ್ನ ಸಂಗ್ರಹಿಸೋದಕ್ಕೆ ಹೆಚ್ಚಿನ ಒಂದು ಮಹತ್ವ ನೀಡಿದ ಹೊರತು ಸೈನ್ಯವನ್ನ ಸಂಗ್ರಹಿಸೋದು, ಸೈನ್ಯವನ್ನ ಬಲಿಷ್ಠಗೊಳಿಸೋದಕ್ಕೆ ಹೆಚ್ಚಿನ ಗಮನ ನೀಡಲಿಲ್ಲ. ಈ ಒಂದು ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡಂತ ಶೇರ್ ಶಾ ಸೂರಿ 1540 ಮತ್ತೆ ಬಂದು ಇವನ ಮೇಲೆ ಯುದ್ಧವನ್ನ ಮಾಡ್ತಾನೆ. ಶೇರ್ ಶಾ ಸೂರಿ 1540 ಶೇರ್ ಶಾ ಸೂರಿಯು ಬಂದು ಹುಮಾಯೂನನ ಮೇಲೆ ಯುದ್ಧ ಮಾಡಿದಾಗ ಇವರಿಬ್ಬರ ನಡುವೆ ಉತ್ತರ ಪ್ರದೇಶದ ಕನೌಜ್ನಲ್ಲಿ ಒಂದು ಯುದ್ಧ ನಡೆಯಿತು. ಅದನ್ನು ನಾವು ಕನೌಜ್ ಕದನ ಅಥವಾ ಬಿಲ್ಗ್ರಾಮ್ ಕದನ ಅಂತ ಕರಿತೀವಿ. ಕನೌಜ್ ಕದನ ಅಥವಾ ಬಿಲ್ಗ್ರಾಮ್ ಕದನ ಅಂತ ಕರಿತೀವಿ. ಇದು 1540 ನಡೀತದ. ಬಹಳ ಇಂಪಾರ್ಟೆಂಟ್ ಇದು ಕನೌಜದ ಬಿಲ್ಗ್ರಾಮ್ ಕದನ. ಉತ್ತರ ಪ್ರದೇಶದ ಕನೌಜ್ ನಡೆಯಿತು. ಈ ಕದನದಲ್ಲಿ ಶೇರ್ ಶಾ ಸೂರಿಯು ಬಲಿಷ್ಠವಾದ ಸೈನ್ಯವೊಂದನ್ನು ತಗೊಂಡು ಬಂದಿದ್ದ. ಈ ಕದನದಲ್ಲಿ ಹುಮಾಯೂನನ್ನ ಸೋಲಿಸಿದ. ಹುಮಾಯೂನನ್ನ ಸೋಲಿಸಿ ಅವನಿಂದ ರಾಜ್ಯವನ್ನ ಗೆದ್ದುಕೊಂಡು ದೆಹಲಿ ಒಳಗ ಸೂರ್ ಮನೆತನದ ಆಡಳಿತವನ್ನ ಆರಂಭಿಸ್ತಾನೆ. ಇಂಪಾರ್ಟೆಂಟ್, ದೆಹಲಿ ಒಳಗ ಸೂರ್ ಮನೆತನದ ಆಡಳಿತ ಆರಂಭ ಆಯಿತು. ಹಾಗಾದ್ರೆ ಸೂರಿ ಮನೆತನದ ಸ್ಥಾಪಕ ಯಾರು? ಶೇರ್ ಶಾ ಸೂರಿ. ಸೂರಿ ಮನೆತನ ಯಾವಾಗ ಸ್ಥಾಪನೆ ಆಯಿತು? 1540 ಸ್ಥಾಪನೆ ಆಯಿತು. ಯಾವ ಕದನದ ನಂತರ ಸೂರಿ ಮನೆತನ ಸ್ಥಾಪನೆ ಆಯಿತು? ಕನೌಜ್ ಅಥವಾ ಬಿಲ್ಗ್ರಾಮ್ ಕದನದ ನಂತರ ಸೂರಿ ಮನೆತನ ಸ್ಥಾಪನೆ ಆಗುತ್ತದೆ. ಈಗ ದೆಹಲಿಯನ್ನ ವಶಪಡಿಸಿಕೊಂಡಂತ ಶೇರ್ ಶಾ ಸೂರಿಯು ಸೂರ್ ಮನೆತನವನ್ನು ಸ್ಥಾಪಿಸಿದ, ತನ್ನ ಆಡಳಿತ ಆರಂಭಿಸಿದ. ಈ ಹುಮಾಯೂನನನ್ನು ರಾಜ್ಯದಿಂದ ಗಡಿಪಾರು ಮಾಡಿದಾಗ ಈತನು ರಾಜಸ್ಥಾನದ ಅಮರಕೋಟೆಗೆ ಹೋಗ್ತಾನೆ. ರಾಜಸ್ಥಾನದ ಅಮರಕೋಟೆಗೆ ಹೋಗಿ ಆ ಅಮರಕೋಟೆ ಒಳಗೊಬ್ಬ ರಜಪೂತರ ರಾಜ ಇದ್ದ, ರಾಣಾ ವೀರಸಾಲ ಅಂತೇಳಿ. ರಾಣಾ ವೀರಸಾಲ, ರಜಪೂತರ ರಾಜ ರಾಣಾ ವೀರಸಾಲ. ಈತನು ಬಹಳ ಇಂಪಾರ್ಟೆಂಟ್ ಆಗಿರೋ ರಾಜ. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಒಂದು ಹೆಂಗಾಗ್ಯದ ಪರಿಸ್ಥಿತಿ ಹುಮಾಯೂನಂದು ಅಂತಂದ್ರೆ, ರಾಜ್ಯ ಇಲ್ಲ, ಎಲ್ಲ ಆಸ್ತಿಯನ್ನು ಕಳ್ಕೊಂಡು ಅಂತಸ್ತು ಅರಮನೆ ಎಲ್ಲವನ್ನ ಬಿಟ್ಟು ಬಂದಾನೆ. ಅಂಥವನಿಗೆ ಈ ರಾಜಸ್ಥಾನದ ಅಮರಕೋಟೆಯ ರಾಜ ವೀರಸಾಲನು ಆಶ್ರಯವನ್ನ ಕೊಡ್ತಾನೆ. ಅದಕ್ಕೆ ಅವನು ಇಂಪಾರ್ಟೆಂಟ್. ರಾಣಾ ವೀರಸಾಲನ ಅರಮನೆಯಲ್ಲಿ ಆಶ್ರಯ ಪಡೆದಿದ್ದಂತ ಈತನು ಕ್ರಿಸ್ತ ಶಕ 1541 ಹಮೀದಾ ಬಾನು ಬೇಗಂ ಎಂಬುವಳನ್ನ ಮದುವೆಯಾದ. ಹಮೀದಾ ಬಾನು ಬೇಗಂ ಎಂಬುವಳನ್ನ ಮದುವೆಯಾದ. ಹುಮಾಯೂನನ ರಾಣಿ, ಪಟ್ಟದ ರಾಣಿ ಹಮೀದಾ ಬಾನು ಬೇಗಂ. ತನಗೆ ರಾಜ್ಯ ಇಲ್ಲ, ತನಗೆ ರಾಜ್ಯ ಇಲ್ಲದೆ ಇನ್ನೊಬ್ಬರ ಬಳಿ ಆಶ್ರಯ ಪಡೆದಾನ. ಅಲ್ಲಿ ಹಮೀದಾ ಬಾನು ಬೇಗಂಳನ್ನ ಮದುವೆಯಾದ. ಅಷ್ಟೇ ಅಲ್ಲದೆ ಕ್ರಿಸ್ತ ಶಕ 1542 ಒಬ್ಬ ಮಗ ಜನಿಸ್ತಾನೆ, ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅಂತೇಳಿ. ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಕ್ರಿಸ್ತ ಶಕ 1542 ರಾಜಸ್ಥಾನದ ಅಮರಕೋಟೆಯಲ್ಲಿ ಜನಿಸಿದ. ಭಾರತದ ಕೆಲವು ಜನ ಇತಿಹಾಸಕಾರರು ಹೇಳ್ತಾರೆ, ಹುಮಾಯೂನನು ಮಾಡಿದ ಅತಿ ದೊಡ್ಡ ಸಾಧನೆ ಎಂದರೆ ಅಕ್ಬರ್ಗೆ ಜನ್ಮ ನೀಡಿದ್ದು ಅಂತೇಳಿ. ಹುಮಾಯೂನ್ ಅತಿ ದೊಡ್ಡ ಸಾಧನೆ ಅಕ್ಬರ್ ಜನ್ಮ ನೀಡಿದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಆ ಜಗತ್ ಪ್ರಸಿದ್ಧನಾಗಿರ್ತಕ್ಕಂಥ ಅಕ್ಬರ್ನಿಗೆ ಜನ್ಮ ನೀಡಿದ್ದೇ ಒಂದು ದೊಡ್ಡ ಸಾಧನೆ. ಅದಕ್ಕಿಂತ ದೊಡ್ಡ ಸಾಧನೆ ಯಾವುದೇ ಒಂದು ಕಾಲದೊಳಗೆ ಆಗ್ಲಿಲ್ಲ ಅಂತೇಳಿ ಕೆಲವು ಜನ ಇತಿಹಾಸಕರು ಅಭಿಪ್ರಾಯ ಪಡ್ತಿರ್ತಾರೆ. ಈಗ ಒಬ್ಬ ಮಗ ಜನಿಸಿದ ಅಕ್ಬರ್ ಅಂತೇಳಿ. ತನಗಾಗಿ ಅಲ್ಲದೆ ಹೋದ್ರೂ ಸಹಿತ ತನ್ನ ಮಗನಿಗಾಗಿ ಆದರೂ ಸಹಿತ ರಾಜ್ಯವನ್ನ ವಶಪಡಿಸಿಕೊಳ್ಬೇಕಾಗ್ಯದ. ತನ್ನ ಮಗನಿಗಾಗಿ ಆದರೂ ರಾಜ್ಯವನ್ನ ಪಡಿಬೇಕು ಅಂತಂದ್ರೆ ತನ್ನ ಕಡೆಗೆ ಸೈನ್ಯ ಇಲ್ಲ. ರಾಣಾ ವೀರಸಾಲನ ಸೈನ್ಯ ದೊಡ್ಡದಿಲ್ಲ. ಹೇಗಾದ್ರೂ ಮಾಡಿ ರಾಜ್ಯವನ್ನ ಪಡಿಲೇಬೇಕಂತೇಳಿ ಅಫ್ಘಾನಿಸ್ತಾನಕ್ಕೆ ಹೋದ, ಟರ್ಕಿಗೆ ಹೋದ, ಪರ್ಷಿಯಾಕ್ಕೆ ಹೋದ. ಎಲ್ಲ ಕಡೆಗೆ ಸಹಾಯವನ್ನ ಕೇಳ್ತಾನೆ. ಸದ್ಯಕ್ಕೆ ತಕ್ಷಣಕ್ಕೆ ಯಾವುದೇ ಸಹಾಯ ಸಿಗಲಿಲ್ಲ. ಅದಕ್ಕೆ ಈ ಅಕ್ಬರ್ನನ್ನು ಅಫ್ಘಾನಿಸ್ತಾನದ
ತಮ್ಮ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಬರ್ತಾನೆ. ಆಸ್ಕರಿ ಎಂಬುವನ ಮನೆಯಲ್ಲಿ ಬಿಟ್ಟು ಬಂದ. ಆಸ್ಕರಿ ಎಂಬುವನ ಮನೆಯಲ್ಲಿ ಅಕ್ಬರ್ನನ್ನ ವಿದ್ಯಾಭ್ಯಾಸಕ್ಕಾಗಿ ಬಿಟ್ಟು ಬರ್ತಾನೆ. ಆದರೆ ಅಕ್ಬರ್ ಅಲ್ಲಿ ವಿದ್ಯಾಭ್ಯಾಸ ಮಾಡಲಿಲ್ಲ. ಕುದುರೆ ಸವಾರಿ ಮತ್ತು ಕತ್ತಿ ವರಸೆಯಲ್ಲಿ ಹೆಚ್ಚಿನ ಕಾಲವನ್ನು ಕಳೆತಾನೆ. ಮೊಘಲ ಸಾಮ್ರಾಜ್ಯವನ್ನು ಆಳಿದ 15 ಜನ ಬಾದ್ಶಾಗಳಲ್ಲಿ ಅನಕ್ಷರಸ್ಥ ದೊರೆ ಯಾರು ಅಂತ ಕೇಳಿದ್ರೆ ಅಕ್ಬರ್. ಅನಕ್ಷರಸ್ಥ ದೊರೆ ಅಕ್ಬರ್ ಆಗಿರ್ತಾನೆ. ಯಾಕೆ ಅಂತಂದ್ರೆ ಕುದುರೆ ಸವಾರಿ ಮತ್ತು ಕತ್ತಿ ವರ್ಷೆಯನ್ನು ಕಲಿಯೋರು ಹೆಚ್ಚು ಕಾರ್ಯನಿರತರಾಗಿದ್ದನೋ ಕಾರಣಕ್ಕೆ ಅಕ್ಷರಾಭ್ಯಾಸವನ್ನು ಮಾಡೋದಕ್ಕೆ ಅವನಿಂದ ಸಾಧ್ಯ ಆಗಲಿಲ್ಲ. ಆದರೆ ಹೇಗಾದ್ರೂ ಮಾಡಿ ಅಕ್ಬರ್ನಿಗಾಗಿ ಆದರೂ ರಾಜ್ಯವನ್ನು ವಶಪಡಿಸಿಕೊಳ್ಬೇಕಂತ ಪ್ರಯತ್ನ ಪಟ್ಟಂತ ಈ ಹುಮಾಯೂನನು ಟರ್ಕಿ ಒಳಗೊಬ್ಬ ಸುಲ್ತಾನ ಇದ್ದ ಮುರಾದ್ ಅಂತೇಳಿ, ಆ ಮುರಾದನ ಸಹಾಯವನ್ನು ಕೇಳ್ತಾನೆ. ಆ ಮುರಾದನು ಕ್ರಿಸ್ತಶಕ 1555 ಈತನಿಗೆ ಸಹಾಯ ಮಾಡಲು ಒಪ್ಕೊಂಡ. 1555 ಮುರಾದನ ಸಹಾಯವನ್ನು ತೆಗೆದುಕೊಂಡು ಹುಮಾಯೂನನು ಭಾರತಕ್ಕೆ ಬರ್ತಾನೆ. ಆಗ ದೆಹಲಿ ಒಳಗ ಸೂರಿ ಮನೆತನದ ಆಡಳಿತ ಇತ್ತು. ನೆನಪಿರ್ಲಿ, ಸೂರಿ ಮನೆತನ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೂರಿ ಮನೆತನದ ಸ್ಥಾಪಕ ಶೇರ್ ಶಾ ಸೂರಿ. ಸೂರಿ ಮನೆತನ ಸ್ಥಾಪಕ ಶೇರ್ ಶಾ ಸೂರಿ. ಈ ಶೇರ್ ಶಾ ಸೂರಿಯ ನಂತರ ಬರೋವನು ಇಸ್ಲಾಂ ಶಾ ಸೂರಿ ಅಂತೇಳಿ. ಶೇರ್ ಶಾ ಸೂರಿಯ ನಂತರ ಬರೋವನು ಇಸ್ಲಾಂ ಶಾ ಸೂರಿ. ಇಸ್ಲಾಂ ಶಾ ಸೂರಿ ನಂತರ ಬರೋವನು ಸಿಕಂದರ್ ಶಾ ಸೂರಿ. ನಾನು ನಾಳೆ ಕ್ಲಾಸ್ ಒಳಗ ಇವರ ಬಗ್ಗೆ ಹೇಳ್ತೀನಿ, ನಾನು ಇವ್ರ ಬಗ್ಗೆ ನೋಡೋಣ. ಆದ್ರೆ ಇವಾಗ ಜಸ್ಟ್ 3 ಜನ ಬರ್ತಾರಂತ ಗೊತ್ತಿರಲಿ. ಈ 3 ಜನ 15 ವರ್ಷಗಳ ಕಾಲ ಸೂರಿ ಮನೆತನವನ್ನು ಆಳಿದರು. ಶೇರ್ ಶಾ ಸೂರಿ, ಇಸ್ಲಾಂ ಶಾ ಸೂರಿ, ಸಿಕಂದರ್ ಶಾ ಸೂರಿ. ಕ್ರಿಸ್ತಶಕ 1555 ಕ್ರಿಸ್ತಶಕ 1555 ಹುಮಾಯೂನನು ದೆಹಲಿ ಮೇಲೆ ಬಂದು ದಾಳಿ ಮಾಡಿದಾಗ ಸಿಕಂದರ್ ಶಾ ಸೂರಿಯು ಆಡಳಿತ ನಡೆಸ್ತಿದ್ದ. ಸಿಕಂದರ್ ಶಾ ಸೂರ್ಯ ಆಡಳಿತ ನಡೆಸ್ತಿದ್ದ. ಇಲ್ಲಿ ಹುಮಾಯೂನನಿಗೆ ಸಹಾಯ ಮಾಡಿದವನು ಯಾವ ದೇಶದ ಸುಲ್ತಾನ ಅಂತ ಪ್ರಶ್ನೆ ಕೇಳ್ತಾರೆ. ಟರ್ಕಿಯ ಸುಲ್ತಾನ. ಟರ್ಕಿಯ ಸುಲ್ತಾನ ಮುರಾದನ ಸಹಾಯದಿಂದ ಹುಮಾಯೂನನು 1555 ಸಿಕಂದರ್ ಶಾ ಸೂರಿ ಮೇಲೆ ಯುದ್ಧವನ್ನ ಮಾಡ್ತಾನೆ. ಯುದ್ಧವನ್ನ ಮಾಡಿದ ಇವರಿಬ್ಬರ ನಡುವೆ 1555 ಒಂದು ಯುದ್ಧ ನಡೆಯಿತು. ಸರ್ ಹಿಂದ್ ಕಾಳಗ ಅಂತೇಳಿ. ಸರ್ ಹಿಂದ್ ಕಾಳಗ ಅಂತ. ಈ ಕದನದಲ್ಲಿ ಈ ಹುಮಾಯೂನನು ಸಿಕಂದರ್ ಶಾ ಸೂರಿಯನ್ನು ಸೋಲಿಸಿ ಇವನಿಂದ ರಾಜ್ಯವನ್ನ ವಶಪಡಿಸಿಕೊಂಡು 2ನೇ ಬಾರಿಗೆ ಪಟ್ಟಾಭಿಷೇಕ ಮಾಡ್ಕೊಳ್ತಾನೆ 1555. ಆತ್ಮೀಯ ವೀಕ್ಷಕರೇ, ನೀವಿಲ್ಲಿ ಗಮನಿಸಬೇಕು, ನಾನು ಬರೆದಿರ್ತಕ್ಕಂಥ ಇಸ್ವಿ ಮೊದಲು ಬರ್ತೀನಿ 1530 1540. ಅಂದ್ರೆ ಬಾಬರನು 1530 ನಿಧನ ಹೊಂದಿದಾಗ ಆಡಳಿತಕ್ಕೆ ಬಂದಂತ ಹುಮಾಯೂನನು 1540 ಅಂದ್ರೆ ಈ ಕನೌಜ್ ಕದನದವರೆಗೆ ಆಡಳಿತ ಮಾಡಿದ. 1540 ಕನೌಜ್ ಕದನದಲ್ಲಿ ಸೋತು ತನ್ನ ಆಡಳಿತವನ್ನ ಕಳೆದುಕೊಂಡಂತ ಈತ 1555 ರಾಜ್ಯಾಡಳಿತವನ್ನ ಮಾಡಲಿಲ್ಲ. 1555 ಈತ ಈ ಟರ್ಕಿಯ ಸುಲ್ತಾನ್ನ ಸಹಾಯದಿಂದ ಸರ್ ಹಿಂದ್ ಕಾಳಗದಲ್ಲಿ ಸಿಕಂದರ್ ಶಾ ಸೂರಿಯನ್ನು ಸೋಲಿಸಿ ರಾಜ್ಯವನ್ನ ಗೆದ್ದುಕೊಂಡು, ಅಂದ್ರೆ 15 ವರ್ಷಗಳ ನಂತರ ಈತ 2ನೇ ಬಾರಿಗೆ ಪಟ್ಟಾಭಿಷೇಕ ಮಾಡ್ಕೊಳ್ತಾನೆ. ಪ್ರಶ್ನೆ ಕೇಳ್ತಿರ್ತಾರೆ, ಮೊಘಲರಲ್ಲಿ 2 ಬಾರಿ ಸಿಂಹಾಸನವನ್ನೇರಿದ ಚಕ್ರವರ್ತಿ ಯಾರು ಅಂತೇಳಿ ಹುಮಾಯೂನ್. ಈಗ ಹುಮಾಯೂನನು ಪಟ್ಟಾಭಿಷೇಕ ಮಾಡ್ಕೊಂಡ, ಮತ್ತೆ ಆಡಳಿತವನ್ನ ಆರಂಭಿಸಿದ. ದಿನ್ಹಾಫಾನ ಅಂತ ಅರಮನೆಯನ್ನು ಕಟ್ಟಿದ್ದ. ಈತನ ಕಾಲದೊಳಗೆ ಬಹಳಷ್ಟು ಸ್ಮಾರಕಗಳು ಸಹಿತ ನಿರ್ಮಾಣ ಆಗ್ತಾವ ದೆಹಲಿಯಲ್ಲಿ. ಆದರೆ ಕ್ರಿಸ್ತಶಕ 1556 ಜನವರಿ ತಿಂಗಳಲ್ಲಿ ಒಂದಿನ ಈ ದೀನಾಪಾನ ಅರಮನೆ ಅಥವಾ ಶೇರ್ ಮಂಡಲ್ ಅರಮನೆಯಿಂದ ಕೆಳಗಿಳಿದು ಬರ್ತಿರ್ಬೇಕಾದ್ರೆ ಜಾರಿ ಬಿದ್ದು ಅಥವಾ ಎಡವಿ ಬಿದ್ದು ನಿಧನ ಹೊಂದಿದ. ಜಾರಿ ಬಿದ್ದು ಅಥವಾ ಎಡವಿ ಬಿದ್ದು ನಿಧನ ಹೊಂದಿದ. 1556 ಈತ ನಿಧನ ಹೊಂತಾನೆ. ಅದಕ್ಕೆ ಇತಿಹಾಸಕಾರ ಹೇಳಿದ್ರು, ಜೀವನ ಪೂರ್ತಿ ಎಡವುತ್ತಲೇ ಬಂದ ಹುಮಾಯೂನನು ಕೊನೆಗೆ ಎಡವಿ ಬಿದ್ದು ಸತ್ತನು ಅಂತೇಳಿ. ಜೀವನ ಪೂರ್ತಿ ಎಡವುತ್ತಲೇ ಬಂದ ಹುಮಾಯೂನನು ಕೊನೆಗೆ ಎಡವಿ ಬಿದ್ದು ಸತ್ತನು ಅಂತ ಹೇಳ್ತಾರೆ. ಲೇನ್ ಪೋಲ್ ಎಂಬ ಇತಿಹಾಸಕಾರ ಹೇಳ್ತಾನೆ, ಈ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಅತಿ ಹೆಚ್ಚಿನ ದಾಖಲೆಗಳನ್ನು ಒದಗಿಸ್ತಕ್ಕಂಥ ಇತಿಹಾಸಕಾರ ಲೇನ್ ಪೋಲ್ ಹೇಳ್ತಾನೆ, ಹುಮಾಯೂನ್ ಎಂದರೆ ಅದೃಷ್ಟವಂತ, ಆದರೆ ಇವನಷ್ಟು ದೊಡ್ಡ ದುರಾದೃಷ್ಟವಂತ ರಾಜ ಇನ್ನೊಬ್ಬ ಯಾರು ಇಲ್ಲ ಅಂತ ಹೇಳ್ತಾರೆ. ಹುಮಾಯೂನ್ ಪದ ಅರ್ಥ ಅದೃಷ್ಟವಂತ, ಆದರೆ ಇವನಷ್ಟು ದೊಡ್ಡ ದುರಾದೃಷ್ಟವಂತ ರಾಜ ಇನ್ನೊಬ್ಬ ಯಾರು ಇಲ್ಲ ಅಂತೇಳಿ ಲೇನ್ ಪೋಲ್ ಹೇಳ್ತಾನೆ. ಈತನು ದೆಹಲಿಯಲ್ಲಿ ನಿಧನ ಹೊಂದಿದ. ಇವನ ಸಮಾಧಿಯನ್ನು ದೆಹಲಿಯಲ್ಲಿ ಮಾಡಲಾಗಿದೆ. ಈತನ ಸಮಾಧಿ ದೆಹಲಿಯಲ್ಲಿದೆ. ಆಗಲೇ ನಾನು ಹೇಳಿದೆ ನಿಮಗೆ, ಬಾಬರನ ಸಮಾಧಿ ಕಾಬೂಲ್ನಲ್ಲಿದೆ. ಭಾರತದಿಂದ ಹೊರಗೆ ಸಮಾಧಿ ಇರುವುದು ಬಾಬರಂದು. ಇವನ ಸಮಾಧಿ ದೆಹಲಿಯಲ್ಲಿದೆ. ಈ ಹುಮಾಯೂನನ ಮಗನಾಗಿರುವ ಅಕ್ಬರನು ಸುಮಾರು 42 ಎಕರೆ ಜಾಗದೊಳಗೆ ಬೃಹತ್ತಾದ ಸಮಾಧಿಯನ್ನು ನಿರ್ಮಿಸಿದ.
ನೆನಪಿರಲಿ, 42 ಎಕರೆ ಜಾಗದ ಇವನು ಸಮಾಧಿ ನಿರ್ಮಿಸಿದ. ಇಡೀ ಜಗತ್ತಿನ ಇತಿಹಾಸದೊಳಗ ಅಮೃತ ಶಿಲೆಯನ್ನ ಬಳಸಿ ನಿರ್ಮಿಸಿದ ಮೊದಲ ಸಮಾಧಿ ಹುಮಾಯೂನನ ಸಮಾಧಿ. ಇಡೀ ಜಗತ್ತಿನಲ್ಲಿ ಅಮೃತ ಶಿಲೆಯನ್ನು ಬಳಸಿ ನಿರ್ಮಿಸಿದ ಮೊದಲ ಸಮಾಧಿ ಹುಮಾಯೂನನ ಸಮಾಧಿ. ಈ ಹುಮಾಯೂನನ ಸಮಾಧಿಯನ್ನು 1993 ಒಳಗ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ 1993. ಇದಕ್ಕೊಂದು ನಿಕ್ ನೇಮ್ ಕೂಡ ಬಂದಿದೆ, ಮೊಘಲ ದೊರೆಗಳ ಅಡಗುತಾಣ ಅಂತೇಳಿ. ಮೊಘಲ ದೊರೆಗಳ ಅಡಗುತಾಣ ಯಾಕೆ ಹೆಂಗ್ ಕರೆದ್ರು ಅಂತಂದ್ರೆ, ಯಾರಾದ್ರೂ ಮೊಘಲರ ಮೇಲೆ ಬಂದು ದಾಳಿ ಮಾಡಿದ್ರು ಅಂತ ಇಟ್ಕೊಳ್ರಿ, ನಂತರ ದುರ್ಬಲ್ ರಾಜರು ಬರ್ತಾರೆ, ಔರಂಗಜೇಬ್ ನಂತರ ಅವ್ರ ಕಾಲದೊಳಗೆ ದಾಳಿ ಮಾಡಿದ್ರು ಅಂತಂದ್ರೆ ತಮ್ಮ ರಕ್ಷಣೆಗಾಗಿ ಹೋಗಿ ಮೊಘಲ ದೊರೆಗಳು ಹುಮಾಯೂನ ಗೋರಿ ಒಳಗೆ ಅಡಗ ಕೂತ್ಕೊಳ್ತಿದ್ರು. ಅದಕ್ಕೆ ಇದನ್ನ ಮೊಘಲ ದೊರೆಗಳ ಅಡಗುತಾಣ ಅಂತೇಳಿ ಕರೀತಾರೆ. ಇನ್ನ ಈತನಿಗೆ ಒಬ್ಳು ತಂಗಿ ಇದ್ದಳು, ಗುಲ್ಬುದ್ದೀನ್ ಬೇಗಂ ಅಂತ. ನೆನಪಿರಬೇಕು, ಗುಲ್ಬುದ್ದೀನ್ ಬೇಗಂ. KS ಪ್ರಿಲಿಮ್ಸ್ 2017 ಈ ಕ್ವಶನ್ ಕೇಳಿದ್ದಾರೆ. ಈತನ ಸಹೋದರಿ ಗುಲ್ಬುದ್ದೀನ್ ಬೇಗಂ. ಆ ಗುಲ್ಬುದ್ದೀನ್ ಬೇಗಂಳು ಒಂದು ಕೃತಿಯನ್ನ ಬರೀತಾಳೆ, ಹುಮಾಯೂನ್ ನಾಮ ಅಂತೇಳಿ. ಗುಲ್ಬುದ್ದೀನ್ ಬೇಗಂ ಬರೆದಂತ ಕೃತಿ ಹುಮಾಯೂನ್ ನಾಮ. ಈತನ ಸಹೋದರಿ ಗುಲ್ಬುದ್ದೀನ್ ಬೇಗಂಗಳು ಈ ಒಂದು ಕೃತಿಯನ್ನ ರಚನೆ ಮಾಡ್ತಾಳ, ಹುಮಾಯೂನ್ ನಾಮ ಅಂತ ಕೃತಿ. ಇದು ಪರ್ಷಿಯನ್ ಭಾಷೆ ಒಳಗಿದೆ. ಬಾಬರ್ ನಾಮ ಎನ್ನುವುದು ಆತ್ಮಕಥನ, ಇದು ಜೀವನ ಚರಿತ್ರೆ. ಯಾಕಂದ್ರೆ ಬಾಬರ್ ನಾಮ ಬರೆದವರು ಬಾಬರ್, ಈ ಹುಮಾಯೂನ್ ನಾಮ ಬರೆದವರು ಆತನ ಸಹೋದರಿಯಾಗಿರೋ ಗುಲ್ಬುದ್ದೀನ್ ಬೇಗಂ. ಇದೊಂದು ಪರ್ಷಿಯನ್ ಭಾಷೆಯ ಕೃತಿ ಆಗಿದೆ. ಇಷ್ಟು ಹುಮಾಯೂನ್ ಬಗ್ಗೆ ನಮಗೆ ಗೊತ್ತಿರಬೇಕು. ನಾ ಹೇಳಿದೆ ನಿಮಗೆ, ನಾವಿನ್ನು ಓದಬೇಕು ಅಂತಂದ್ರೆ ಬಹಳ ಓದ್ಬೋದು, ಬಟ್ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪಾಸ್ ಮಾಡಬೇಕು ಅಂತಂದ್ರೆ ಪಾಂಡಿತ್ಯ ಬೇಕಾಗಿಲ್ಲ, ಸಾಮಾನ್ಯ ಜ್ಞಾನದ ಅವಶ್ಯಕತೆ ಇದೆ. ಅದಕ್ಕೆ ಇಷ್ಟು ಸಾಕು. ನೀವು KS ಪ್ರಿಲಿಮ್ಸ್ ಆಗಿರ್ಬೋದು, KS ಮೇನ್ಸ್ ಆಗಿರ್ಬೋದು, FDA, SDA, PC, PSI, ಗ್ರೂಪ್ ಸಿ ಯಾವುದೇ ಎಕ್ಸಾಮ್ ಬಂದರೂ ಸಹಿತ ಎಕ್ಸಾಮ್ನೊಳಗೆ ಇಲ್ಲಿಂದ ಕ್ವಶನ್ಸ್ ನಿಮಗೆ ಬರ್ತಿರ್ತವೆ. ಓಕೆ ಆತ್ಮೀಯ ವೀಕ್ಷಕರೇ, ನಮ್ಮ ಸಂಸ್ಥೆಯ ಇನ್ನೊಬ್ಬರು ಉಪನ್ಯಾಸಕರಾಗಿರ್ತಕ್ಕಂಥ, ಸ್ಪರ್ಧಾ ಮಾರ್ಗ ಪುಸ್ತಕದ ಲೇಖಕರಾಗಿರ್ತಕ್ಕಂಥ ಶ್ರೀಯುತ ಶಂಕರ್ ಸರ್ ಅವರು ಸ್ಪರ್ಧಾ ಮಾರ್ಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. PSI, PC ಪರೀಕ್ಷೆಗಳಿಗೆ ಸಂಬಂಧಿಸಿದಂಥ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಬೇಕಂತ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ನಾವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಆ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನು ನಾನು ಶೇರ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಅದರ ಜೊತೆಗೆ ಅವರು ಮಾಡ್ತಕ್ಕಂಥ, ಅವ್ರು ಅಪ್ಲೋಡ್ ಮಾಡ್ತಕ್ಕಂಥ, ಲೈವ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ನಾನು ಮೊನ್ನೆ ಕೂಡ ಹೇಳಿದ್ದೆ ನಿಮಗೆ, ಜಗದೀಶ್ ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಒಂದು ಚಾನಲ್ ಜಗದೀಶ್ ಸರ್ ಮಾಡಿದ್ದಾರೆ. ಈಗಾಗಲೇ ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ಹಾಗೂ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನ ಅದರಲ್ಲಿ ಈಗ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆ ಚಾನಲ್ಗೂ ಸಹಿತ ನಿರಂತರವಾಗಿ ನಿಮ್ಮ ಬೆಂಬಲ ಇರಲಿ, ಅಲ್ಲಿರತಕ್ಕಂಥ ಜ್ಞಾನವನ್ನು ನೀವೆಲ್ಲ ಸದುಪಯೋಗ ಪಡಿಸ್ಕೊಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಬಹಳಷ್ಟು ಜನ ಕೇಳ್ತಾ ಇದ್ದೀರಿ, ಸರ್ ಇನ್ನೇನು PSI ನೋಟಿಫಿಕೇಶನ್ 2 ಆಗ್ಯಾವ, 2ರಲ್ಲಿ ನಾವು PSI ಆಗಲೇಬೇಕು, ಅದಕ್ಕೆ ದಯವಿಟ್ಟು essay ರೈಟಿಂಗ್ ಬಗ್ಗೆ ಹೇಳ್ರಿ ಅಂತ ಕೇಳ್ತಾ ಇದ್ದೀರಿ. ಅದಕ್ಕೆ ಇನ್ನ 2 ದಿನಗಳಲ್ಲಿ ಲೈವ್ ಮಾಡಲ್ಲ, ನಾನು essay ರೈಟಿಂಗ್ ಒಂದು ಅದ್ಭುತವಾಗಿರ್ತಕ್ಕಂಥ ಮೆಥಡ್ ಇದೆ, ಬ್ರೇನ್ ಸ್ಟಾರ್ಮಿಂಗ್ ಅಂತೇಳಿ. ನೀವು ಜಸ್ಟ್ ನಿಮಗೆ ಏನೂ ಗೊತ್ತಿಲ್ಲ ಅಂದ್ರೂ ಸಹಿತ ಎಕ್ಸಾಮ್ನ ಕುತ್ಕೊಂಡು 5 ಪೇಜ್ essay ಬರೆದು ಬರ್ಬೇಕು. ಆ ಮೆಥಡ್ ಗೊತ್ತಿತ್ತು ಅಂದ್ರೆ ಅಂತ ಒಂದು ಮೆದುಳು ದಾಳಿ ಅಥವಾ ಬ್ರೇನ್ ಸ್ಟಾರ್ಮಿಂಗ್ ಅಂತ ಒಂದು ಮೆಥಡ್ ಇದೆ. ಆ ಮೆಥಡ್ ನ ಮೂಲಕ essay ಹೆಂಗ್ ಬರಬೇಕು ಅಂತ ನಾವು ಸುಮಾರು 1 ತಾಸಿನ ಒಂದು ವಿಡಿಯೋವನ್ನ ನಿಮಗೆ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ. ಲೈವ್ ಮಾಡಲ್ಲ, ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದೊಂದು essay ರೈಟಿಂಗ್ ಬಗ್ಗೆ ಒಂದು. ಬಹಳ ಜನ ಕೇಳ್ತಾ ಇದ್ರಿ ಮೋಟಿವೇಶನ್ ವಿಡಿಯೋ ಮಾಡ್ರಿ ಅಂತ ಹೇಳಿ. ಮೋಟಿವೇಶನ್ ಅನ್ನೋದು ಮಾಡೋದಲ್ಲ, ಅದು ಆಗೋದು. ಮೋಟಿವೇಶನ್ ಮಾಡೋಕ್ಕಾಗಲ್ಲ, ಮೋಟಿವೇಶನ್ ತಾನಾಗಬೇಕು. ಆದರೂ ಸಹಿತ ಈ ಸ್ಟಡಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರ ಬೆಂಬಲ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಇರಲಿ. ನಿಮ್ಮ ಬೆಂಬಲ ಎಷ್ಟಿರ್ತದೋ ಅಷ್ಟು ನಾವು ಬೆಳಿತೀವಿ, ನಾವು ಬೆಳೆದರೆ ನೀವು ಬೆಳಿತೀರಿ. ನಾವೆಲ್ಲರೂ ಕೂಡಿ ಬೆಳೆಯೋಣ. ಜ್ಞಾನದಲ್ಲಿ ಏನಾದರೂ, ಈ ಜ್ಞಾನದ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸದನ್ನು ಏನಾದರೂ ಮಾಡೋಣ ಅಂತ ಹೇಳ್ತಾ, ಈ 1 ಗಂಟೆ ಅವಧಿಗೆ ಈ ಒಂದು ವಿಡಿಯೋವನ್ನು ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಅದರ ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಇಲ್ಲಿ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡಿಬಹುದು. ಈ ಒಂದು ಕೋವಿಡ್ ಅಂತಕ್ಕಂಥ ಒಂದು ಸಿಚುವೇಶನ್ ಏನಿದೆಯೋ, ಈ ಸಿಚುವೇಶನ್ ಅಲ್ಲಿ ಒಂದು ಕಠಿಣವಾದಂತ ಒಂದು ಸಿಚುವೇಶನ್ ಇದು. ಈ ಒಂದು ಕಠಿಣ ಸಿಚುವೇಶನ್ ಯಾರು ದಯವಿಟ್ಟು ಮನೆಗಳನ್ನು ಬಿಟ್ಟು ಹೊರಗೆ ಬರೋದಕ್ಕೆ ಹೋಗ್ಬೇಡ್ರಿ. ಅನಿವಾರ್ಯ ಕೆಲಸ ಏನಾದರೂ ಇದ್ರೆ ಬರಬೇಕಾದ್ರೆ ದಯವಿಟ್ಟು ಮಾಸ್ಕ್ಗಳನ್ನು ಧರಿಸಿ ಮನೆಯಿಂದ ಹೊರಗೆ ಬರ್ರಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹಾಗೂ ವಯಸ್ಸಾದವರು ಮಕ್ಕಳ ಬಗ್ಗೆ ಹೆಚ್ಚಿನ ಕೇರ್ ತಗೊಳ್ರಿ. ಆದಷ್ಟು ಮನೆಯಿಂದ ಹೊರಗೆ ಬರಲಾರದೆ ಮನೆಯೊಳಗೆ ಇದ್ದುಕೊಂಡು ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಮಾಡ್ರಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಆರೋಗ್ಯಯುತರಾಗಿರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ.
ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ.